ನಮಸ್ಕಾರ. ಇವತ್ತು ಬಹಳ ಒಳ್ಳೆಯ ಒಂದು ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಒಂದು ಚರ್ಚೆಗೆ, ಈ ಒಂದು ಚಂದದ ಹರಟೆಗೆ ಆತ್ಮೀಯವಾಗಿ ಬಂದಿರತಕ್ಕಂತಹ ಎಲ್ಲ ವೀಕ್ಷಕರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾಯಿದ್ದೀನಿ. ತಮ್ಮೆಲ್ಲರಿಗೂ ಸ್ವಾಗತ. ಚರ್ಚೆಯ ವಿಷಯ ಏನಪ್ಪ ಅಂದರೆ ಪಕ್ಷಾಂತರ ಸರಿಯಾ ತಪ್ಪ ಅಂತಕ್ಕಂಥದ್ದು. ಪಕ್ಷಾಂತರ ನಡೆಯುತ್ತೆ ಎಲ್ಲ ಕಡೆಯೂ, ಆದರೆ ಸರಿ ಅಂತ ವಾದ ಮಾಡೋರು ಇದ್ದಾರೆ, ಇಲ್ಲ ಅದು ತಪ್ಪು, ಒಂದಕ್ಕೆ ನೀವು ಅಡಿಕ್ಟ್ ಆಗಿರಬೇಕು, ಒಂದು ಧ್ಯೇಯ ಹೊಂದಿರಬೇಕು ಅಂತ ಹೇಳೋರು ಇದ್ದಾರೆ. ಆ ದೃಷ್ಟಿಯಿಂದ ಎರಡು ತಂಡಗಳು ಇಲ್ಲಿದೆ. ಪಕ್ಷಾಂತರ ತಪ್ಪು ಅಂತ ಹೇಳ್ತಕ್ಕಂತಹ ಒಂದು ತಂಡವನ್ನು ಪರಿಚಯ ಮಾಡಿಕೊಡ್ತೀನಿ. ಅದರಲ್ಲಿ ಮುಖ್ಯವಾಗಿ ಕಲಾವಿದರಾದ ವೈ ವಿ ಗುಂಡೂರವರು ಪಕ್ಷಾಂತರ ತಪ್ಪು ಅಂತ ಹೇಳ್ತಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹೌದು, ಪಕ್ಷಾಂತರ ತಪ್ಪು ಅಂತ ಮತ್ತೆ ಹೇಳ್ತಕ್ಕಂಥ ಇಂದುಮತಿ ಸಾಲಿಮಠವರಿಗೆ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪಕ್ಷಾಂತರ ಮಾಡಲೇಬೇಕು ಸ್ವಾಮಿ, ಸಮಯಕ್ಕೆ ತಕ್ಕಂತೆ ನಾವು ಬದಲಾವಣೆ ಆಗಲಿಲ್ಲ ಅಂದರೆ ಬದುಕು ನಡೆಯಲ್ಲ ಅಂತ ನಂಬಿರ್ತಕ್ಕಂತಹ ಹನಿಗವನಗಳ ರಾಜ ಡುಂಡಿ ರಾಜ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪಕ್ಷಾಂತರದಲ್ಲಿ ಲಾಭ ಇರುತ್ತೆ ಸ್ವಾಮಿ, ಯಾಕೆ ಹೋಗಬಾರ್ದು ನಾವು ಅಂತ ತಿಳಿದಿರ್ತಕ್ಕಂಥ ಡಾಕ್ಟರ್ ಕೆ ಪಿ ಪುತ್ತೂರಾಯರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಪಕ್ಷಾಂತರ ಅಂದಾಗ ಪದನೇ ಭಾಳ ಒಂಥರ ಆನಂದವಾಗುತ್ತೆ. ಈಗ ದೇಶ ಬಿಟ್ಟು ಬೇರೆ ಕಡೆ ಹೋಗೋರಿಗೆ ಏನಂತೀವಿ? ದೇಶಾಂತರ ಅಂತ ಹೇಳ್ತೀವಿ. ಮತ ಬಿಟ್ಟು ಬೇರೆ ಕಡೆ ಹೋಗೋರಿಗೆ ಮತಾಂತರ ಅಂತ ಹೇಳ್ತೀವಿ. ಗಂಡ ಬಿಟ್ಟು ಬೇರೆ ಕಡೆ ಹೋಗೋರಿಗೆ ಅಯ್ಯೋ ಗಂಡಾಂತರ, ಭಾಳ ಗಂಡಾಂತರ ಇದು. ಅಲ್ಲಿ ಭಾಳ ಡೇಂಜರಸ್ ಅಂತ ಇದು ಸೂಚಿಸುತ್ತೆ. ಹಾಗೆಯೇ ಪಕ್ಷ ಬಿಟ್ಟು ಬೇರೆ ಕಡೆ ಹೋಗೋರಿಗೆ ಪಕ್ಷಾಂತರ. ಇದು ಎರಡು ಬಣಗಳ ನಡುವೆ ಬದಲಾವಣೆ ಇರ್ಬೋದು, ಅಥವಾ ಎರಡು ವ್ಯಕ್ತಿಗಳ ನಡುವೆ, ಎರಡು ಪಕ್ಷಗಳ ನಡುವೆ ಆಗ್ಬೋದು. ಅದು ಕುಟುಂಬದಲ್ಲಾಗುತ್ತೆ. 3 ಕೊಟ್ಟರೆ ಅತ್ತೆ ಕಡೆ, 6 ಕೊಟ್ಟರೆ ಸೊಸೆ ಕಡೆ ಅಂತ ಗಾದೆನೇ ಇದೆ. ಅದು ಪಕ್ಷಾಂತರ ಅಲ್ವೇನು? ನನಗೆ ಒಂದು ಆಶ್ಚರ್ಯದ ವಿಷಯ, ಈ ಪಕ್ಷಾಂತರಗಳು ಅಥವಾ ದೇಶಾಂತರಗಳು ಯಾಕೆ ನಡೆಯುತ್ತೆ ಅಂತ ನಾನು ಯೋಚನೆ ಮಾಡಿದಾಗ ಅದರ ಹಿಂದೆ ಒಂದು ವೈಯಕ್ತಿಕ ಆಸಕ್ತಿ ಇರುತ್ತೆ, ವೈಯಕ್ತಿಕ ಲಾಭ ಇರುತ್ತೆ, ಮತ್ತು ಏನೋ ಒಂದು ಆ್ಯಂಬಿಷನ್ ಇರುತ್ತೆ ಅಂತ. ಈಗ ರಂಗನತಿಟ್ಟು ನಾವು ನೋಡಿದ್ದೀವಿ. ಇಡೀ ಏಷ್ಯಾ ಖಂಡದಲ್ಲಿ ಅತ್ಯದ್ಭುತವಾದ ಕೆಲವೇ ಒಂದು ಪಕ್ಷಿಧಾಮಗಳಲ್ಲಿ ಅದೊಂದು ನಮ್ಮ ರಂಗನತಿಟ್ಟು. ಅಲ್ಲಿಗೆ ಪಕ್ಷಿಗಳು ಬರುತ್ತೆ, ವರ್ಷಕ್ಕೊಮ್ಮೆ ಬರುತ್ತೆ. ಎಲ್ಲಿಂದ ಬರುತ್ತೆ? ಅಮೇರಿಕಾಯಿಂದ ಬರುತ್ತೆ, ನೆದರ್ಲ್ಯಾಂಡ್ಸಿಂದ ಬರುತ್ತೆ, ಸೌತ್ ಆಫ್ರಿಕಾಯಿಂದ ಬರುತ್ತೆ, ಬೇರೆ ಬೇರೆ ದೇಶಗಳಿಂದ ಬಂದು ರಂಗನತಿಟ್ಟಿಗೆ ಆಕಾಶ ಮಾರ್ಗವಾಗಿ ಬಂದು ಮರದಲ್ಲಿ ತಂಗಿದ್ದು ಅಲ್ಲಿ ಮರಿಗಳನ್ನು ಮಾಡಿಕೊಂಡು ಮತ್ತೆ ಹಾರಿ ಹೋಗುತ್ತದು. ಯಾಕೆ ಬರುತ್ತೆ ಅಂತಂದರೆ ಅದು ಇಲ್ಲಿ ಆ ಸೀಸನ್ ಚೆನ್ನಾಗಿದೆ ಅಂತ ಬರುತ್ತದು. ಭಾರತದ ಕೋಗಿಲೆಗಳು ಇಲ್ಲಿ ಸಂತಾನೋತ್ಪತ್ತಿ ಮಾಡಿದ ಮೇಲೆ ಸೌತ್ ಆಫ್ರಿಕಾ ದ್ವೀಪಗಳಿಗೆ ಹೋಗುತ್ತಂತೆ. 7-8 ಸಾವಿರ ಕಿಲೋಮೀಟ್ರ್ ಹೆಂಗೆ ಹೋಗುತ್ತೆ. ಇದು ನಿಜವಾಗ್ಲೂ ಆಶ್ಚರ್ಯಕರವಾದ ವಿಷಯ. ಲಾಭ ಇರಬೇಕಲ್ಲಿ, ವೈಯಕ್ತಿಕ ಲಾಭ ಇದ್ದರೆ ಇವೆಲ್ಲ ಆಗೋಕ್ಕೆ ಸಾಧ್ಯ ಇದೆ. ಪಕ್ಷಾಂತರ ವ್ಯಕ್ತಿ ಯಾಕೆ ಮಾಡ್ತಾನೆ? ಒಂದು ಪಕ್ಷದಿಂದ ಬೇರೆ ಪಕ್ಷಕ್ಕೆ ಯಾಕೆ ಹೋಗ್ತಾರೆ ಅಂತೆಲ್ಲ ನಾವು ಯೋಚನೆ ಮಾಡಿದಾಗ ಅಲ್ಲಿ ವೈಯಕ್ತಿಕ ಹಿತಾಸಕ್ತಿ ಇರುತ್ತೆ. ಆ ದೃಷ್ಟಿಯಿಂದ ಪಕ್ಷಾಂತರ ಮಾಡಬೇಕಾಗತ್ತೆ ಕೆಲವು ಸಲ. ಆದರೆ ಒಂದು ಧ್ಯೇಯಕ್ಕೆ, ಒಂದು ಕುಟುಂಬಕ್ಕೆ, ಒಂದು ದೇಶಕ್ಕೆ ನೀವು ಸಂಪೂರ್ಣವಾಗಿ ನಂಬಿಕೆ ಇಟ್ಕೊಂಡೋದಕ್ಕೆ ನೀವು ಬದ್ಧರಾಗಿರೋವಾಗ ಇದನ್ನು ಬಿಟ್ಟು ಯಾವುದೋ ಕಾರಣಕ್ಕೆ ಇನ್ನೊಂದು ಕಡೆ ಹೋಗೋದು ಎಷ್ಟು ಸರಿ ಅನ್ನೋದು ಇವತ್ತಿನ ಪ್ರಶ್ನೆ. ಪಕ್ಷಾಂತರ ತಪ್ಪು ಅಂತ ಹೇಳಲಿಕ್ಕೆ ಬಂದಿರತಕ್ಕಂಥ ಗುಂಡೂರಾಯರು ತಮ್ಮ ವಾದವನ್ನು ಇದೀಗ ಮಂಡಿಸ್ತಾರೆ. ಕರೆಕ್ಟು, ನೀವು ಹೇಳಿದ್ದು ಭಾಳ ಚೆನ್ನಾಗಿತ್ತು. ಪಕ್ಷಿಗಳು ಬೇರೆ ಬೇರೆ ದೇಶಗಳಿಂದ ಬರುತ್ತೆ. ರಂಗನತಿಟ್ಟು ಅಲ್ಲಿ ಪಕ್ಷಿಗಳು ಬಂದರೆ ಪರವಾಗಿಲ್ಲ, ಬಟ್ ಈ ಪಕ್ಷಾಂತರ ಮಾಡೋದು ಮಂಗನತಿಟ್ಟಿದು. ಕೊಂಬೆಯಿಂದ ಕೊಂಬೆಗೆ ಹೋಗುವಂಥ ಪಕ್ಷಿ ಅಲ್ಲ ಈ ಪಕ್ಷಾಂತರ ಮಾಡೋರು. ಮಂಗಂತರ ಹಿಂಗೆ ಹೋಗ್ತಾ ಇರೋದು, ಹಿಂಗೆ ಹೋಗ್ತಾರೆ ನೋಡಿ. ಇವಾಗ ಎಲೆಕ್ಷನ್ ಟೈಮ್ಲು ಸಾಮಾನ್ಯವಾಗಿ ಏನಾಗುತ್ತೆ, ಹೀಟ್ ವೇವ್ ಜನರಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಕೆಲವು ಕಡೆ ಎಲ್ಲ ನಡೆಯುತ್ತೆ. ಹೀಟ್ ವೇವ್, ಎಲೆಕ್ಷನ್ ದಿವಸ ವೋಟ್ ವೇವ್, ಈ ಮಧ್ಯದ ಪೀರಿಯಡ್ನಲ್ಲಿ ನೋಟ್ ವೇವು. ಅಷ್ಟರೊಳಗೆ ನಾವು ದಾಟ್ ವೇವ್ ಅಂತ ಬೀಟ್ ವೇವ್ ಹೇಳಲಿಲ್ಲ, ಬೀಟ್ ಅದು ಬೀಟ್ ವೇವ್. ಆಮೇಲೆ ದಾಟ್ ವೇವು ನಾವು ಹಳೆ ಪಕ್ಷವನ್ನು ಅಂತ ಒಂದು ಹಾಡು ಬರೀತಾರೆ ಕವಿಗಳು. ಇಲ್ಲ, ಗೋಪಾಲಕೃಷ್ಣ ಅಡಿಗರು ಬರ್ದಿಲ್ಲ.
ಕಟ್ಟುವೆ ನಾವು ಅಂತ ಕಟ್ಟುವೆ ನಾವು ಅಲ್ಲ ಅಂದರೆ ಕಟ್ಟಲ್ಲ, ದಾಟ್ ಹೋಗ್ತೀವಿ. ಈ ಕಟ್ಟಿರೋ ಅಂಥ ಒಂದು ಪಕ್ಷದಲ್ಲಿರೋ ಎಲ್ಲ ನೋಡಿಕೊಂಡು ಅದನ್ನು ಉರುಳಿಸ್ಬಿಟ್ಟು ಬೇರೆ ಕಡೆ ಹೋಗಿ ಕಟ್ತೀವಿ ಅನ್ನೋ ಪಕ್ಷಾಂತರ. ಕಟ್ಟುವೆವು ನಾವು ಅಲ್ಲ, ಮೆಟ್ಟುವೆವು ನಾವು, ಹಾಳು ಮಾಡೋರು ನಾವು ಅನ್ನೋದು ಪಕ್ಷಾಂತರ. ಹಿಂಗೆ ಆಗ್ತಾ ಇರೋದು. ಕೆಲವರೆಲ್ಲ ತ್ಯಾಗ ಮಾಡಿಬಿಡ್ತಾರೆ. ಏನು ನೋಡಿ, ನೀವು ಆಗಲೇ ಹೇಳಿದ್ರಿ, ಧ್ಯೇಯ, ಧೋರಣೆ, ಸಿದ್ಧಾಂತ ಇದನ್ನೆಲ್ಲ ಒಂದು ಪಕ್ಷದಲ್ಲಿ ಇದ್ದು ನಾನು ಎಲ್ಲ ಅನುಭವಿಸಿ ಅಲ್ಲೇನೋ ನನಗೆ ಸೀಟ್ ಕೊಡಲಿಲ್ಲ, ಇವಾಗ ಎಲೆಕ್ಷನ್ ನನಗೆ ಸೀಟ್ ಕೊಡ್ತೀರಾ, ಇಲ್ಲ ಆಗಲ್ಲ, ನಿಮ್ಗೆ ವಯಸ್ಸಾಯಿತು, ನಿಮಗೆ ಕೊಡೋಕ್ಕಾಗಲ್ಲ ಅಂತ ಇವ್ರಿಗೆ ಕೊಡ್ತೀವಿ ಅಂತ ಅಂದಾಗ ಬೇಕಾಗಿಲ್ಲ ಅಂತ ಹಿಂಗೆ ಗೊತ್ತಾಗ್ಬಿಟ್ರೆ ಧ್ಯೇಯ, ಸಿದ್ಧಾಂತ ಅದೆಲ್ಲ ಏನಾಯಿತು? ಅವಾಗ ನೀವು ಹೇಳ್ದಂಗೆ ಇದು ಗಂಡಾಂತರಕ್ಕೆ ಸಮ ಆದಂಗೆ ಆಯ್ತಲ್ಲ. ಒಂದು ಪಕ್ಷನೇ ನನ್ನ ಗಂಡ, ಪಕ್ಷನೇ ನನ್ನ ಸಂಸಾರ ಅಂತಿದ್ದು ಅದನ್ನು ಬೇಡ ಅಂತ ಹೊರಟೋಗ್ಬಿಟ್ಟು, ಜೊತೆಗೆ ನಾನು ಅಷ್ಟೇ ಅಲ್ಲದೆ ನನ್ನ ಮಗ, ಮಕ್ಕಳು, ಮೊಮ್ಮಕ್ಕಳು ಇವ್ರಿಗೆಲ್ಲ ಕೊಡ್ತಾ ಇರಬೇಕು. ಕೆಲವರು ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇರೋರು, ಮಗನಿಗೋಸ್ಕರ ಕ್ಷೇತ್ರ ಬಿಟ್ಕೊಡ್ತಾರೆ, ಕೆಲವರು ಮಗನಿಗೋಸ್ಕರ ಕ್ಷೇತ್ರ ಬಿಟ್ಕೊಡ್ತಾರೆ, ಇನ್ನು ಕೆಲವರು ಕ್ಷೇತ್ರಕ್ಕೋಸ್ಕರ ಮಗನ್ನೇ ಬಿಟ್ಕೊಟ್ಬಿಡ್ತಾರೆ. ಮಗನ್ನೇ ಬಿಟ್ಟು ಇಂಥವ್ರು ಇರೋದನ್ನು ನಂಬಿಕೊಂಡು ನಾವು ಜನಗಳು, ಇವಾಗ ನಾನೊಬ್ಬ ಪಾರ್ಟಿ ವರ್ಕರ್ ಅಂತ ಇಟ್ಕೊಳ್ಳಿ, ನಾನು ಡುಂಡಿರಾಜ್ ಇದುವರೆಗೂ ಡುಂಡಿರಾಜ್ಗೆ ಎಗೇನ್ಸ್ಟಾಗಿ ಇವ್ರು ನಿಂತ್ಕೊಳ್ತಾರೆ ಅಂತ ಅವ್ರಿಗೆ ಡೌನ್ ಡೌನ್ ಡುಂಡಿರಾಜ್ ಅಂತ ಇದ್ದೆ ನಾನು. ಜೊತೆ ಇವರು ನಮ್ಮ ಕಡೆ ಸ್ನೇಹಿತರು ಇದ್ದಕ್ಕಿದ್ದಂಗೆ ಬಂದು ಅವ್ರು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ, ಈ ಡೌನ್ ಅಂತ ಇರೋ ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರೆ ತಿರ್ಗಿ ಹೆಂಗೆ ಜೈ ಜೈ ಅನ್ನೋಕ್ಕಾಗತ್ತೆ ನಾವು? ಅದು ಅಲ್ಲದೆ ಇವತ್ತು ಅಲ್ಲಿರ್ತಾರೆ ಅಂತಂದರೆ ಇವತ್ತು ಇವ್ರು ಅಲ್ಲಿ ಹೋಗ್ತಾರೆ, ಡಾಕ್ಟರ್ ಪುತ್ತೂರಾಯರು ಬಂದು ಕೂತ್ಕೊಳ್ತಾರೆ. ಹೀಗೆ ಹಂಗಾರೆ ಏನು ಸಿದ್ಧಾಂತ ಅಂತೇನು ಇಲ್ವಾ? ದೇಶ ಅನ್ನೋದು, ನಾಡು ಅನ್ನೋದು ಏನು ಹೇಳ್ತೀರಾ? ಇವತ್ತು ಯಾರಿಗೋಸ್ಕರ ಜಗಳ ಆಡ್ತಾ ಇದ್ವೋ ಅವ್ರನ್ನ ಬಿಟ್ಟು ಅವ್ರಿಗೆ ಜೈ ಅನ್ನಪ್ಪ, ಇವ್ರಿಗೆ ಹೊಡಿಬೇಡಪ್ಪ ಅಂತ ಹಿಂಗೆ ಹೇಳಿದ್ರೆ ಕಾರ್ಯಕರ್ತನಾಗಿ ಕಾರ್ಯಕರ್ತ ಜನಗಳಿಗೆ ದ್ರೋಹ ಮಾಡುವಂಥದ್ದು, ಹಿಂಗಿರುವಂಥದ್ದು ಪಕ್ಷಾಂತರ ನಿಷೇಧ ಕಾಯ್ದೆನೂ ಬರಬೇಕು ಅಂತನೋ ಅದು, ಅಥವಾ ಇನ್ನೊಂದು 6 ವರ್ಷ 10 ವರ್ಷ ಅವ್ರು ಎಲೆಕ್ಷನ್ನ ನಿಂತ್ಕೊಳ್ಳೇಬಾರ್ದು ಅಂತ ಹಿಂಗೆ ಅನ್ಸುತ್ತೆ. ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಪಕ್ಷದ ಜೊತೆಗೆ ಪ್ರಣಾಳಿಕೆ, ಈಗ ನಾವು ಎಲೆಕ್ಷನ್ಗೆ ಬಂದರೆ ಇನ್ನು 5 ವರ್ಷದೊಳಗೆ ನಾನು ಇಂತಿಂಥ ಯೋಜನೆಗಳು, ಇಂತಿಂಥ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಳ್ತೀವಿ ಅಂತ ಹಿಂಗೆ ಹೇಳಿ ಅದಕ್ಕೆ ಕ್ವೈಟ್ ಆಪೋಸಿಟ್ ಇರೋವಂಥ ಪಕ್ಷಕ್ಕೆ ಹೋಗಿ ಸೇರಿಕೊಂಡ್ರೆ ದ್ರೋಹ ಮಾಡ್ದಂಗೆ ಆಯ್ತಲ್ಲ. ಜನಗಳಿಗೆ ದ್ರೋಹ, ಅವ್ರಿಗೇನೋ ವೈಯಕ್ತಿಕ ಲಾಭ ಇರುತ್ತೆ, ಅದಕ್ಕೋಸ್ಕರ ಏನು ತಪ್ಪು ಅಂತ ನೀವು ಕೇಳಿದ್ರಿ. ಲಾಭಕ್ಕೋಸ್ಕರ ಅಲ್ಲ ಬರೋದು, ಸೇವೆಗೋಸ್ಕರ ಬರ್ತಾ ಇರೋದು. ಪಕ್ಷಾಂತರದಲ್ಲಿ 2 ಭಾಗಗಳು ಭಾಳ ಮುಖ್ಯ ಅಂತ. 2 ಭಾ, ಒಂದು ಲಾಭ, ಇನ್ನೊಂದು ಪ್ರಲೋಭ. ಒಂದು ಲೋಭ, ಇನ್ನೊಂದು ಪ್ರಲೋಭ. ಲೋಭ ನನಗೆ, ಪ್ರಲೋಭ ಬೇರೆಯವರಿಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇರೋದು. ನೀವೇ ಒಂದ್ಸಲ, ನಾನು ಮತ್ತು MSN ಮಾತಾಡ್ತಾ ಒಂದ್ಸಲ ಹೇಳಿದ್ವಿ, ಹಿಂದೆ ಯಾವುದೋ ಒಂದು ಎಲೆಕ್ಷನ್ನಲ್ಲಿ ಒಬ್ಬ ಲೀಡರು ಬಂದು ಮನೆಗಳಿಗೆ ಒಂದು ಕುಕ್ಕರ್ ಕೊಟ್ಟನಂತೆ. ಆ ಕುಕ್ಕರು ಎಲೆಕ್ಷನ್ ಆಗೋವರೆಗೂ ವಿಜಿಲ್ ಹೊಡಿತಾ ಇತ್ತು. ರಿಸಲ್ಟ್ ಡಿಕ್ಲೇರ್ ಮಾಡಿದ ತಕ್ಷಣ ಎಷ್ಟು ಹೊಡೆದ್ರೆ ಇಲ್ಲವೇ ಇಲ್ಲ ತೆಗೆದ್ರೆ. ಹೀಗೆ ಎಲೆಕ್ಷನ್ ಆಗೋವರೆಗೂ ಕುಕ್ಕರ್ ಕೂಗಿಸಿ ಹೊಟ್ಟೆ ತುಂಬಿಸ್ಬಿಟ್ಟು ಆಮೇಲೆ 5 ವರ್ಷ ಜನಗಳನ್ನ ಉಪವಾಸ ಕೆಡಿಸುವಂಥ ಪಕ್ಷಾಂತರಗಳು ನಮಗೆ ಯಾತಿಗೆ ಬೇಕು? ಅದೇ ಥರ ಲಿಕ್ಕರ್ ಕೊಟ್ಟರು ಅದೇ ಥರ ಆಗತ್ತೆ. ಲಿಕ್ಕರ್ ಎಲೆಕ್ಷನ್ ಆಗೋವರೆಗೂ ಕಿಕ್ಕು, ಆಮೇಲೆ ತಿರ್ಗಿ ಔಟು. ಸೊ ಹೀಗೆ ಆ ಟೈಮ್ಲಿ ಕೊಡೋವಂಥದ್ದನ್ನು ಆಮಿಷ, ಭಾಳ ಒಳ್ಳೆ ಪದ ಇದೆ ಪಕ್ಷಾಂತರಗಳಿಗೆ ಆಗ್ತದೆ, ಒಳ್ಳೆ ಪದ ಅಲ್ಲ, ಕೆಟ್ಟ ಪದ ಅದು. ಆಮಿಷಗಳನ್ನು ಕೊಟ್ಟು ನಾವು ಸೇರಿಸ್ಕೊಂಡು ನಾನು ಮಾತ್ರ ಮೆರಿತೀನಿ. ಮೊನ್ನೆ ಒಂದು ಭಾಷಣಕ್ಕೆ ಹೋಗಿದ್ದೆ ನಾನು, ಎಲ್ಲ ಒಂದು ಕಡೆ ಕುಡಿದ್ಬಿಟ್ಟು ಒಬ್ಬ ಆಡಿಯನ್ಸಲ್ಲಿ ಕೂತ್ಕೊಂಡು ಏನು ಮಾತಾಡ್ತೀರಾ ಅಂತ ಹಿಂಗೆ ಹೊಡಿತಾ ಇದ್ದ. ನಾವು ನನ್ನ ಪಕ್ಷ ಎಲೆಕ್ಷನ್ಗೆ ಗೆದ್ದರೆ ನಾವು ನಮ್ಮ ಪಕ್ಷ ಉಚಿತವಾಗಿ ನಿಮ್ಗೆ ಇದನ್ನು ಕೊಡ್ತೀವಿ, ಉಚಿತವಾಗಿ ಅದನ್ನು ಕೊಡ್ತೀವಿ, ಉಚಿತವಾಗಿ ಅದನ್ನು ಕೊಡ್ತೀವಿ. ಕುಡಿಕ ರೇ ಸ್ವಾಮಿ, ಏನು ಆವಾಗಿಂದ ಉಚಿತ 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 ಅಂತ ಬಡ್ಕೋತೀರಾ, ನಾವೇನು ನಿಮ್ಗೆ ಓಟ್ ಕೊಡಲ್ವಾ? ಉಚಿತ ಹೆಂಗಾಯ್ತು ಅಂತ ಹಿಂಗೆ ಕೇಳ್ಬಿಟ್ಟು ಅವನು ಹೊರಗಡೆ ತಳ್ಳ್ರಿ ಅವನ್ನ ಅಂತ ಹೇಳ್ಕೊಂಡು ಹೋಗಿರ್ಬೋದು. ಬಟ್ ಅವ್ನು ಕೇಳಿದ್ರಲ್ಲಿ ಎಷ್ಟು ಸತ್ಯ ಇದೆ. ಸೊ ಅಲ್ವಾ, ಆ ಉಚಿತ ಅನ್ನೋ ಪದನೇ ತಪ್ಪು. ಜೊತೆ ಯಾರಿಂದ ಕೊಡ್ತಾರೆ? ಇವಾಗ ನಾನು ಅವ್ರ ಕೋಟ್ ನನಗೆ ಕೊಡಬೇಕು ಅಂತಂದರೆ ನಿಮ್ಮಿಂದ ಕಿತ್ಕೊಂಡು ಆ ಟ್ಯಾಕ್ಸಿಂದ ಕೊಡ್ತಾ ಇರ್ತಾನೆ. ಉಚಿತ ಅನ್ನೋ ಅರ್ಥನೇ ಇಲ್ಲ, ನಾವು ಅದನ್ನು ನಂಬಲೇ. ಉಚಿತ ಅಂತ ಕೊಡೋದು ಅದು ಉಚಿತವಲ್ಲ, ಜೊತೆಗೆ ಕೊಡ್ತಾರೆ ಅನ್ನೋದು ಖಚಿತನೂ ಅಲ್ಲ. ಜೊತೆಗೆ ಇವ್ರು ನಿಂತ್ಕೊಳ್ತಾರೆ, ಗೆಲ್ತಾರೆ ಅಂತ ಏನು ಗ್ಯಾರಂಟಿಂಗ್ ಇರುತ್ತೆ? ಅದರಿಂದ ಪಕ್ಷಾಂತರನ ಸ್ಟ್ರಾಂಗ್ ಆಗಿ ನಾವು ಕಂಡೆಮ್ ಮಾಡಬೇಕು. ಯಾವುದೋ ಒಂದು ಪಕ್ಷಕ್ಕೆ ಒಂದು ನಿಷ್ಠೆ, ಒಂದು ಧ್ಯೇಯ, ಧೋರಣೆ ಇರಲೇಬೇಕು. ಓಕೆ ಅದು ಒಂಥರ ಸ್ಟ್ರಾಂಗ್ ಆಗೋರು ಹೇಳಿದ್ರು. ಒಂದ್ಸಲ ನನಗೆ ಒಂದು ದೊಡ್ಡ ಸನ್ಮಾನ, ದೊಡ್ಡ ಶಾಲು ಹಾರ ಎಲ್ಲ ಹಾಕಿ ಸನ್ಮಾನ ಆಗಿತ್ತು. ಅದು ನೋಡ್ತಿರಂಗೆ ಡೌಟ್ ಬಂತು. ಶಾಲು ನನಗೆ ಗಮನಿಸ್ದೆ, ಹಾರ ಗಮನಿಸ್ದೆ. ರೇಷ್ಮೆ ಇದ್ರದ್ದು ಹಾರ ಅದು, ರೇಷ್ಮೆ ಇದರಲ್ಲಿ ಗೂಡಲ್ಲಿ ಮಾಡಿರ್ತಾರೆ, 1000 ರೂಪಾಯಿ ಆಗುತ್ತೆ ಹಾರ ಅದು. ಆಮೇಲೆ ಮನೆಗೆ ಬಂದು ನೋಡ್ತೀನಿ, ನಮ್ಮನೇದೇ ಅದು. ನಾನು ಫಂಕ್ಷನ್ ಕೂತಿರೋವಾಗ ಮನೆಗೆ ಹೋಗ್ಬಿಟ್ಟು, ಇಲ್ಲ ಅದು
ನಾವು ತರಿಸ್ಬೇಕಾಯ್ತು, ಲೇಟ್ ಆಗ್ತಿದೆ, ನಿಮ್ಮ ಮನೇಲಿ ಇರೋದು ಯಾವ್ದಾದ್ರು ಕೊಡಿ, ನಿಮ್ಮ ಯಜಮಾನರಿಗೆ ಓದಿಸ್ತೀವಿ ಅಂದ್ರೆ ಹೀಗೆ ಅವ್ರು ಕೊಡ್ತಕ್ಕಂಥ ಕುಕ್ಕರ್ ಆಗಲಿ ನಿಕ್ಕರ್ ಆಗಲಿ ನಮ್ಮನೇದೇ ಅದು ನಮಗೇನೆ ಕೊಡೋದು. ಇದೆಷ್ಟು ಮಾತ್ರ ಸರಿ. ಆದರೆ ದೇಯ ಧೋರಣೆಗಳ ವಿಷಯ ಬಂದಾಗ ನಿಮಗೆ ಒಪ್ಪಿಗೆ ಆಗದೇ ಇದ್ದರೆ ಅಲ್ಲಿ ಎಷ್ಟು ದಿನ ಅಂತ ನೀವು ತಲೆ ಹೊಡ್ಕೊಂಡಲ್ಲೇ ಇರಬೇಕು, ಅದನ್ನು ನಾವು ಕೇಳಬೇಕಾಗುತ್ತೆ ನಾವು. ಈಗ ರಾವಣನ ತಮ್ಮ ವಿಭೀಷಣ ಇಬ್ಬರು ರಾಕ್ಷಸರೇ. ರಾವಣ ಮಾಡಿದ ತಪ್ಪು, ಪರಸ್ತ್ರೀನ ತಂದಲ್ಲಿ ಇಟ್ಕೊಂಡ, ಬಿಡು ಅಂದರೆ ಬಿಡಲಿಲ್ಲ. ಹೀಗಾಗಿ ಅವನ ಒಂದು ಮೆಂಟಾಲಿಟಿಗೆ ಒಗ್ಗದೆ ಅವನು ಮಾಡ್ತಿರೋದು ತಪ್ಪು ಅಂತ ಬಲವಾಗಿ ನಂಬಿದ್ದ ವಿಭೀಷಣ ಪಕ್ಷಾಂತರ ಮಾಡ್ದ, ರಾಮನ ಪಕ್ಷಕ್ಕೆ ಬಂದ. ಅರಣ್ಯಕಾಂಡದಲ್ಲಿ ನಮ್ಮ ಶ್ರೀರಾಮನೇ ಸುಗ್ರೀವನ ಪಕ್ಷ ಸೇರ್ದ. ಯಾಕೆಂದರೆ ವಾಲಿ ಸುಗ್ರೀವನ ಹೆಂಡತಿಯನ್ನು ಕದ್ಕೊಂಡೋಗಿ ಇಟ್ಕೊಂಡಿದ್ದ, ರಾಜ್ಯವನ್ನು ಕಿತ್ಕೊಂಡಿದ್ದ. ಅಂದರೆ ಇಷ್ಟೆಲ್ಲ ಮೋಸ ನಡೆದಾಗಲೂ ನಾವು ಅದೇ ಪಕ್ಷದಲ್ಲೇ ಇರಬೇಕಾ? ವಿಭೀಷಣ ರಾವಣನ ಜೊತೆನೇ ಇರಬೇಕಾಗಿತ್ತಾ? ಇದು ಇಲ್ಲಿ ಪ್ರಶ್ನೆ ಆಗುತ್ತೆ ಇದು. ಆಮೇಲೆ ಇನ್ನೊಂದು ಹೇಳಿದ್ರೆ ನೀವು ಈ ಓಟಿಗೆ ನಿಲ್ಲೋದು, ಎಲೆಕ್ಷನ್ ನಿಲ್ಲೋದು ಅಂತೇಳಿ ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಅದನ್ನು ವಾಪಸ್ ತೊಗೊಳ್ಬೇಕಾಗುತ್ತೆ. ಈಗ ಸಚಿನ್ ತೆಂಡೂಲ್ಕರು ಆಯಿತು ಸಾಕು ಅಂತ ಅವರು ಬಿಟ್ಟರು. ಸುನಿಲ್ ಗವಾಸ್ಕರು ನಾವು ಕಾಲೇಜ್ ಡೇಸಲ್ಲಿದ್ದಾಗಲೇ ಅವರು ಸಾಕು ಇನ್ನು ಅಂತ ಹೇಳಿ ಅವರು ವಾಪಸ್ ಬಂದರು. ಒಂದು ಲೆವೆಲಲ್ಲಿ ಅವರೇ ವಾಪಸ್ ಬರಬೇಕು, ನಾ ಸಾಯೋವರೆಗೂ ನಾನೇ ಇರ್ತೀನಿ ಅಂತ. ಯಾವುದೋ ಒಂದು ಭಾರತದ ಯಾವುದೋ ಒಂದು ರಾಜ್ಯದಲ್ಲಿ, ನಮ್ಮ ರಾಜ್ಯ ಅಲ್ಲ, ಅಲ್ಲಿ ಸ್ಟ್ರೆಚರಲ್ಲಿ ಕರ್ಕೊಂಬಂದರು ಎಲೆಕ್ಷನ್ ನಿಲ್ತಕ್ಕಂಥ ನಮ್ಮ ಲೀಡ್ರಿಗೆ ಇದಾಕ್ಸೋಕ್ಕೆ, ಅಲ್ಲ ಫಸ್ಟ್ ಅರ್ಜಿ ಹಾಕ್ಸೋಕ್ಕೆ, ನಾಮಿನೇಷನ್ ಫೈಲ್ ಮಾಡೋಕ್ಕೆ ಸ್ಟ್ರೆಚರಲ್ಲಿ ಗಾಲಿಗಳಲ್ಲಿ ಕರ್ಕೊಂಬಂದು ಬರೋವರೇ ಹಂಗಿದ್ರೆ ನಮ್ಮನ್ನೇನು ಕಾಪಾಡ್ತಾರೆ ಅವರು ಅಲ್ವಾ? ಅಜ್ಜಿಯನ್ನು ಯಾರು ವಾಚ್ಮನ್ ಆಗಿ ನೇಮಿಸ್ಕೊಳ್ಳಲ್ಲ ಅಲ್ವಾ? ವಾಚ್ಮನ್ ಅಂದರೆ ನಮಗಿಂತ ಗಟ್ಟಿ ಇರಬೇಕು, ಸ್ಟ್ರಾಂಗ್ ಆಗಿರಬೇಕು. ಅವರು ಅದನ್ನು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ವೈಯಕ್ತಿಕ ಹಿತಾಸಕ್ತಿ ಒಂದು ಲಾಭ, ಈ ಲಾಭವೇ ಪ್ರಧಾನವಾಗಿ ನೀವು ಅದನ್ನು ಹೇಳಿದ್ರಿ ಇರುವಾಗ ನಾವು ಲಾಭ ಎಲ್ಲಿ ಸಿಗುತ್ತೋ ಅಲ್ಲಿ ಮಿಡಿತೇಡ್ ದಂಡು ಅಂತ ಒಂದು ಬರುತ್ತೆ ಗೊತ್ತಾ? ಹೌದು ಹೌದು. ಆ ಮಿಡಿತೇಡ್ ದಂಡು ಬಂದು ಒಂದು 10 ಎಕರೆ ಪ್ರದೇಶದಲ್ಲಿ ಎಲ್ಲ ತಿಂದುಬಿಟ್ಟು ಅದೇನು ಮಾಡುತ್ತೆ, ಅಲ್ಲೇ ಇರುತ್ತೆ, ಅದು ಇರಲ್ಲ, ಇನ್ನೊಂದು ಕಡೆಗೆ ಹಾರುತ್ತೆ. ಅದಾಗಿದೆ ಇವತ್ತಿನ ಪಕ್ಷಾಂತರ. ಕರೆಕ್ಟ್. ಅದು ತಪ್ಪು ಅಂತ ನೀವು ಹೇಳ್ತಾ ಇದ್ದೀರಾ, ಸರಿ ನಾನು ಸರಿ ಅಂತ ಹೇಳ್ತಾ ಇದ್ದೀರಾ? ನಾನು ನೋಡಿ ತಪ್ಪು ಅಂತ ಹೇಳ್ತೀನಿ. ಅಂದರೆ ಪಕ್ಷಾಂತರ ತಪ್ಪು ಅಂತಲ್ಲ, ಗುಂಡೂರಾಯರು ಏನು ಹೇಳಿದ್ರು ಅದು ತಪ್ಪು ಅಂತ. ಅವ್ರು ಹೇಳಿದ ಪೂರ್ತಿ ತಪ್ಪು. ಯಾಕಂದರೆ ಇವತ್ತಿನ ವಿಷಯವನ್ನು ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡಿ, ಪಕ್ಷಾಂತರ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳಿಲ್ಲ ಅಲ್ವಾ? ಅಂದರೆ ಸರಿ ಅಂತಲೇ ಆಯಿತಾ? ಪಕ್ಷಾಂತರ ಎಷ್ಟು ಸಾರಿ ಅಂತ ಬೇಕಾದ್ರೆ ಹೇಳ್ಬೋದು, ಎಷ್ಟು ಸಾರಿ ನೋಡಿ. ನಾವು ಪ್ರತಿಯೊಂದು ಶಬ್ದ ಭಾಳ ಮುಖ್ಯ. ಪಕ್ಷಾಂತರ ತಪ್ಪಾಗಿದ್ದರೆ ಎಷ್ಟು ತಪ್ಪು ಅಂತ ಹೇಳ್ತಾ ಇದ್ರು ಅವರು. ಪಕ್ಷಾಂತರ ಸರಿ ಇರೋದು ಸರಿ, ಎಷ್ಟು ಸರಿ. ನಾವೀಗ ಪರ್ಸೆಂಟೇಜ್ ಲೆಕ್ಕ ಮಾಡಬೇಕು. ಕರೆಕ್ಟ್. 100% ಸರಿನಾ, 75% ಸರಿನಾ, 50% ಸರಿನಾ? ಒಟ್ಟಿನಲ್ಲಿ ಸರಿ ಅನ್ನೋದು ಸರಿ ವಿಚಾರ. ಆದ್ದರಿಂದ ಗುಂಡೂರಾಯರು ಹೇಳಿದ್ದು ತಪ್ಪು ಅನ್ನೋದು ಅಲ್ಲಿಗೆ ಮುಗಿಯಿತು. ಆಮೇಲೆ ಈ ಪಕ್ಷಾಂತರ ಅಂತ ನಾವೀಗ ಏನು ಹೇಳ್ತಾ ಇದ್ದೀವಲ್ಲ, ಇದೇನು ಹೊಸ ವಿಚಾರ ಅಲ್ಲ. ಏನು ಈ ಒಂದು ಚುನಾವಣೆಯಲ್ಲಿ ಬರೋದು ಅಥವಾ ಹಿಂದಿನ ಚುನಾವಣೆಯಲ್ಲಿ ಬಂದಿದ್ದೆಲ್ಲ ಭಾಳ ನೋಡಿ. ಇದಕ್ಕೆ ಸೂರ್ಯಚಂದ್ರರೇ ಸಾಕ್ಷಿ. ಈ ಜಗತ್ತಿನಲ್ಲಿ ಪಕ್ಷಾಂತರ ಅನ್ನೋದಕ್ಕೆ ಸೂರ್ಯಚಂದ್ರರೇ ಸಾಕ್ಷಿ. ಸೂರ್ಯ ನೋಡಿ ದಿನ ಪಕ್ಷಾಂತರ ಮಾಡ್ತಾನೆ. ಪೂರ್ವದಲ್ಲಿ ಹುಟ್ಟುತ್ತಾನೆ, ಮುಳುಗೋದಲ್ಲಿ ಪಶ್ಚಿಮ ಪಕ್ಷದಲ್ಲಿ ಅಲ್ವಾ? ಅಷ್ಟು ಸಾಲದು ಅಂತ 6 ತಿಂಗಳಿಗೊಮ್ಮೆ ಕಕ್ಷಾಂತರ ಮಾಡ್ತಾನೆ ಅವನು ಅಲ್ವಾ? ಉತ್ತರಾಯಣ ದಕ್ಷಿಣಾಯಣ, ಆ ಕಕ್ಷ ಬದಲಿಸಿ ಈ ಕಕ್ಷ, ಅದು ಕಕ್ಷಾಂತರ. ಒಂದು ರೀತಿಯಲ್ಲಿ ಅದು ಕೂಡ ಪಕ್ಷಾಂತರವೇ. ಸೂರ್ಯ ಮಾಡಿದ್ಮೇಲೆ ಚಂದ್ರ ಮಾಡಿದ್ರೆ ಏನು ತಪ್ಪು? ಅಧಿಕಾರದ ಹಂಬಲ ಚಂದ್ರನನ್ನೂ ಬಿಟ್ಟಿಲ್ಲ, ಅಧಿಕಾರದ ಹಂಬಲ ಚಂದ್ರನನ್ನೂ ಬಿಟ್ಟಿಲ್ಲ. ಬದಲಿಸುತ್ತಾನೆ ಪಕ್ಷ ತಿಂಗಳಿಗೆ 2 ಸಲ, ಕೃಷ್ಣ ಪಕ್ಷ ಶುಕ್ಲ ಪಕ್ಷ. ನೋಡಿ ಪಕ್ಷ ಅಂತಲೇ ಇದೆ ಅಲ್ಲಿ ಅಲ್ವಾ? ಅವನೇ ನಮಗೆಲ್ಲರಿಗೂ ಮಾಡೆಲ್. ಪಕ್ಷಾಂತರ ಮಾಡೋರಿಗೆಲ್ಲ ಸೂರ್ಯಚಂದ್ರೇ ಇದ್ದಾರಪ್ಪ, ಅವರೇ ಮಾಡ್ತಾಯಿದ್ದಾರೆ, ನಾವು ಯಾಕೆ ಮಾಡಬಾರ್ದು ಅಂತ. ಇನ್ನು ಪುರಾಣದಲ್ಲಾಗಲೇ ನಮ್ಮ ನರಸಿಂಹಮೂರ್ತಿಯವರು ಹೇಳಿದರು, ವಿಭೀಷಣನ ಉದಾಹರಣೆ ಕೊಟ್ಟರು. ವಿಭೀಷಣ ಮಾಡಿದ್ದು ತಪ್ಪು ಅಂತ ಯಾರಾದರೂ ಹೇಳ್ತಾರೆ ಇವತ್ತು? ನಾನು ಎಷ್ಟೋ ಪ್ರವಚನಗಳನ್ನು ಕೇಳಿದ್ದೀನಿ ರಾಮಾಯಣದ ಬಗ್ಗೆ. ವಿಭೀಷಣ ಪಕ್ಷಾಂತರ ಮಾಡಿದ್ದು ತಪ್ಪು ಅಂತ ಒಬ್ಬರೂ ಹೇಳಿಲ್ಲ. ಸರಿಯಾಗಿ ಮಾಡಿದ್ದಾನೆ, ಯಾಕೆ ಅವನ ಆತ್ಮಸಾಕ್ಷಿ. ಇವನು ಅನ್ಯಾಯ ಮಾಡ್ತಾ ಇದ್ದಾನೆ, ಇದರಿಂದ ಇಡೀ ಲಂಕೆ ಹಾಳಾಗುತ್ತೆ, ನಾ ಲಂಕೆಯ ಪ್ರಜೆಗಳನ್ನು ಉಳಿಸ್ಬೇಕು ಅನ್ನುವ ಒಂದು ಸದುದ್ದೇಶದಿಂದ ಅವನು ಪಕ್ಷಾಂತರ ಮಾಡ್ತಾನೆ. 4 ಜನ ಕರ್ಕೊಂಡು ಹೋಗ್ತಾನೆ ಅವನು. ಇವತ್ತಿನವ್ರು ಹಾಗೆ 4 ಜನ ರಾಕ್ಷಸರ ಜೊತೆಗೆ ಹೋಗಿ ರಾಮನ ಕಂಡು ಅಲ್ಲೆಲ್ಲ ಪಕ್ಷಾಂತರದೆಲ್ಲ ಆಗುತ್ತೆ. ಹೀಗೆ ಅಲ್ಲಿ ಉದ್ದೇಶ ಮುಖ್ಯ. ಆಮೇಲೆ ತ್ರೇತಾಯುಗ ಆಯಿತು. ಇನ್ನು ದ್ವಾಪರ ಯುಗದಲ್ಲೂ ಅಲ್ಲೂ ಒಂದು ಪಕ್ಷಾಂತರ ನಡೆಯುತ್ತೆ. ಶಲ್ಯ ಅವನು ಪಾಂಡವರ ಸಂಬಂಧಿಕ, ಅವನು ನಿಜವಾಗಿ ಪಾಂಡವರ ಪಕ್ಷದಲ್ಲಿ ಇರಬೇಕಾದವನು.
ಪಾಂಡವರ ಸೈನ್ಯಕ್ಕೆ ಸೇರೋಣ ಅಂದ್ಬಿಟ್ಟು ಅವನು ಹೊರಟಿರ್ತಾನೆ. ದಾರಿಯಲ್ಲಿ ಕೌರವ ಅವನಿಗೆ ಆಮಿಷಗಳನ್ನೆಲ್ಲ ಉಡ್ತಾನೆ. ಅವನಿಗೆ ಒಳ್ಳೆ ಸತ್ಕಾರ ಎಲ್ಲ ಮಾಡಿಬಿಟ್ಟು ಅವನಿಗೆ ಭಾಳ ಖುಷಿಯಾಗುತ್ತೆ, ಏನು ನೀನು ನಮ್ಮ ಕಡೆ ಬರಬೇಕು ಅಂತ. ಶಲ್ಯ ಕೌರವರ ಕಡೆ ಹೋಗ್ತಾನೆ. ಹಾಗೆ ನೋಡಿ, ಇದು ಇಲ್ಲಿ ಎರಡನ್ನು ನಾವು, ಒಂದು ಉದ್ದೇಶ, ಒಳ್ಳೆಯ ಉದ್ದೇಶದಿಂದ ಮಾಡಿದ ಪಕ್ಷಾಂತರ ಸರಿ, ಶಲ್ಯ ಮಾಡಿದ ಪಕ್ಷಾಂತರ ತಪ್ಪು, ಅವನಿಗೆ ಆಮಿಷಗಳು ಒಡ್ಡಿದ್ರಲ್ಲಿ. ಆ ವಿಚಾರ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಪಕ್ಷಾಂತರ ಎಲ್ಲಿ ಸರಿ ಅಂತಂದರೆ, ಎಲ್ಲಿ ಒಳ್ಳೆಯ ಉದ್ದೇಶಕ್ಕೆ ಪಕ್ಷಾಂತರ ಆಗುತ್ತೋ ಅದು ಸರಿ. ಯಾಕಂತಂದರೆ ಮನುಷ್ಯ ಅನ್ನೋದು ಈಗ ಪರಿವರ್ತನೆ ಸಂಸಾರ ಅಂತ ಒಂದೇ ರೀತಿ ಇರೋದಿಲ್ಲ. ನಾವು ನೋಡಿ, ನಾವು ಕಾಲೇಜ್ ದಿನಗಳಲ್ಲಿ ಭಾಳ ಕ್ರಾಂತಿಕಾರಿಯಾಗಿದ್ವಿ ನಾವು. ಕ್ರಾಂತಿಕಾರಿ, ಎಲ್ಲ ಸಮಾನತೆ ಹಾಗೆ ಹೀಗೆ ಅಂತಿದ್ವಿ. ಆಮೇಲೆ ಬರ್ತಾ ಬರ್ತಾ ಮದುವೆ ಆದಮೇಲೆ ಸ್ವಲ್ಪ ತಣ್ಣಗಾದ್ವಿ. ನಮ್ಮ ಕ್ರಾಂತಿ ಎಲ್ಲ ಆಗ ನಡೆಯೋದಿಲ್ಲ ಅಂತ ಗೊತ್ತಾಯ್ತು ನಮಗೆ. ಆಮೇಲೆ ಇನ್ನು ವಯಸ್ಸಾಗಿ 60 ದಾಟಿದ ಮೇಲೆ ಸ್ವಲ್ಪ ನಮಗೆ ಫಿಲಾಸಫಿ. ಆ ಫಿಲಾಸಫಿಲಿ ಏನು, ಅವರು ಆ ಪಕ್ಷ ಇವರು ಈ ಪಕ್ಷ, ಪಕ್ಷಾಂತರಕ್ಕೆ ಕೋಟಿ ಲಕ್ಷ, ಅವರು ಆ ಪಕ್ಷ ಇವರು ಈ ಪಕ್ಷ, ಪಕ್ಷಾಂತರಕ್ಕೆ ಕೋಟಿ ಲಕ್ಷ, ಸತ್ತ ಮೇಲೆ ಎಲ್ಲರೂ ಒಂದೇ ಪಿತೃಪಕ್ಷ ಅಲ್ವಾ? ಈ ಒಂದು ದೊಡ್ಡ ಒಂದು ವಿನ್ಯಾಸದಲ್ಲಿ ನಾವು ನೋಡಿದ್ರೆ ನಮ್ಮ ಮನಸ್ಸು ಚಿಂತನೆಗಳೆಲ್ಲ ಬದಲಾಗ್ತಾ ಇರುತ್ತೆ. ಬಂಡೆನೇ ಬದಲಾಗುತ್ತೆ. ಈ ಬಂಡೆ ಒಡೆದು ಎಷ್ಟೋ ವರ್ಷಗಳಂತ ಅದೇ ಮರಳಾಗುತ್ತೆ, ಮಣ್ಣಾಗುತ್ತೆ ಅಲ್ವಾ? ಹಾಗಿರುವಾಗ ಮನುಷ್ಯನ ಮಿದುಳು ಯಾವುದೋ ಒಂದು ಸಿದ್ಧಾಂತಕ್ಕೆ ಹೇಗೆ ಕಟ್ಟು ಬಿಡುತ್ತೆ ಅದು? ಈಗ ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ದೇಶಗಳಾಗಿದ್ದ ರಷ್ಯಾ, ಚೀನಾಗಳಲ್ಲಿ ಕೂಡ ಉದಾರವಾದಿಗಳಾಗಿವೆ. ಅವರಲ್ಲಿ ಕೂಡ ಖಾಸಗೀಕರಣ ಇವತ್ತು ನಡೀತಾ ಇದೆ. ಹಾಗಿರುವಾಗ ನೀವು ಯಾವುದೋ ಒಂದು ಕಾರಣಕ್ಕೆ ಒಂದು ಪಕ್ಷದಲ್ಲಿ ಇದ್ದೀರಿ, ಆಮೇಲೆ ಅಲ್ಲಿ ನಿಮ್ಗೆ ಅವರ ಸಿದ್ಧಾಂತ ಸರಿ ಬರೋದಿಲ್ಲ. ಏನು ಮಾಡಬೇಕು? ನಿಮ್ಗೆ ಸೇವೆ ಮುಖ್ಯ, ನಿಮಗೆ ಅಲ್ಲಿ ಅಧಿಕಾರ ಬೇಕು. ಯಾಕೆ? ಜನರ ಸೇವೆ ಮಾಡಲಿಕ್ಕೆ ನೀವು ಆಯ್ಕೆ ಆದದ್ದು. ನಿಮ್ಮ ಪಕ್ಷ ಅಧಿಕಾರದಲ್ಲಿ ಇಲ್ಲ, ನೀವು ಸೇವೆ ಮಾಡೋದು ಹೇಗೆ? ಹಾಗಾಗಿ ನೀವು ಅಧಿಕಾರದಲ್ಲಿರೋ ಪಕ್ಷನ ಸೇರ್ತೀರಿ. ಅಥವಾ ಆ ಒಂದು ಪಕ್ಷದಲ್ಲಿ ನಿಮಗೆ ಸ್ವಾತಂತ್ರ್ಯ ಇಲ್ಲ. ಎಲ್ಲ ನೋಡಿ, ಈ ಪಕ್ಷಾಂತರ ಮಾಡುವವರು ಕೊಡುವ ಒಂದು ಹೇಳಿಕೆ ಪೇಪರ್ಗಳಲ್ಲಿ ಬರುತ್ತೆ, ಟಿ ವಿಯಲ್ಲಿ ಬರುತ್ತೆ, ನೀವು ಗಮನಿಸಬೇಕು. ಏನು ಹೇಳ್ತಾರೆ? ನಮ್ಮ ಪಕ್ಷದಲ್ಲಿ ಉಸಿರು ಕಟ್ಟುವ ವಾತಾವರಣ ಇರೋದ್ರಿಂದ ಎಸೆಯಲ್ಲೇ ಕೂತಿರ್ತಾರೆ ಅವರು. ಅದು ಉಸಿರು ಕಟ್ಟುವ ವಾತಾವರಣ, ಆದರೆ ನನಗಲ್ಲಿ ಸ್ವಾತಂತ್ರ್ಯ ಇಲ್ಲ, ನನ್ನ ಜನರಿಗೆ ಸೇವೆ ಮಾಡೋಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಅದರಿಂದ ನಾನು ಪಕ್ಷಾಂತರ ಮಾಡ್ತೀನಿ. ಅದು ತಪ್ಪು ಅಂತ ನೀವು ಹೇಗೆ ಹೇಳ್ತೀರಿ? ಒಂದು ಕಾಯ್ದೆ ಇದೆ, 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಬಂತು. ಆ ಕಾಯ್ದೆಯಲ್ಲಿ ಕೆಲವು ಕಂಡೀಷನ್ ಹಾಕಿದ್ದಾರೆ ಅವರು. ಅವನು ಪಕ್ಷಾಂತರ ಮಾಡಬೇಕಾದ್ರೆ ಆ ಪಕ್ಷಕ್ಕೆ ರಾಜೀನಾಮೆ ಕೊಡಬೇಕು, ಅವನ ಆಯ್ಕೆ ಆಗಿರೋ ಸೀಟಿಗೆ ರಾಜೀನಾಮೆ ಕೊಡಬೇಕು. ಹಾಗೆ ರಾಜೀನಾಮೆ ಕೊಟ್ಟೇ ಬರ್ತಾರೆ ಅವರು. ಮೊದಲು ರಾಜೀನಾಮೆ ಕೊಡ್ತಾರೆ, ಪಕ್ಷಾಂತರ ಮಾಡ್ತಾರೆ, ಪುನಃ ನಿಲ್ತಾರೆ ಚುನಾವಣೆಗೆ, ಜನರ ಅಭಿಪ್ರಾಯ ಕೇಳ್ತಾರೆ. ಜನರು ಆಯಿತು ನೀವು ಯಾವ ಪಕ್ಷ ಆದರೂ ಸರಿ, ಆ ಪಕ್ಷವಾದರೂ ಸರಿ, ಈ ಪಕ್ಷವಾದರೂ ಸರಿ, ಅಲ್ಲಾದರೂ ಇರಿ, ಎಲ್ಲಾದರೂ ಇರಿ, ಎಂದೆಂದು ನೀವು ಸಚಿವರಾಗಿರಿ, ನಮ್ಮ ಸೇವೆ ಮಾಡಿರಿ ಅಂತ ಜನರು ಹೇಳ್ತಾರೆ. ಹೋಗ್ತಾ ಇನ್ನೇನು ತಪ್ಪು? ತಪ್ಪಲ್ಲ, ಇದು ಸರಿ. ಪಕ್ಷಾಂತರ ಸರಿ ಅಂತಲೇ ಅವರು ವಾದ ಮಾಡ್ತಾ ಇದ್ದಾರೆ. ಆಮೇಲೆ ಪಕ್ಷಾಂತರ ಸರಿ ಅಂದರೆ ಜನಗಳ ಸೇವೆ ಮಾಡೋಕ್ಕಿಂತ ಹೋಗ್ತಾರೆ. ಇಲ್ಲಿ ಜನಸೇವೆ ಅಂದರೆ ದುಡ್ಡು ಅಂತ ಅಷ್ಟೇ. ದುಡ್ಡು ಅವರಿಗೆ ಸಿಗುತ್ತೆ ಅನ್ನೋದು ಜನಸೇವೆ. ಅದು ತಿಳ್ಕೊಂಬಿಡಿ. ಈಗ ನಾನು ಅನೇಕ ಸಂಘ ಸಂಸ್ಥೆಗಳಿಗೆ ಭಾಷಣ ಮಾಡೋಕ್ಕಿಂತ ನಾನು ಹೋಗಿದ್ದೀನಿ. ಕೆಲವು ಸಂಘ ಸಂಸ್ಥೆಗಳು ದುಡ್ಡೇ ಇರೋಲ್ಲ ಪಾಪ, ಕೈಯಿಂದ ಎಲ್ಲ 50, 100, 200 ಎಲ್ಲ ಹಾಕ್ಸ್ಕೊಂಡು ನಮಗೆ ಬಸ್ ಚಾರ್ಜ್ ಕೊಟ್ಟು ಕರೆಸ್ಕೊಳ್ತಾರೆ. ಅಲ್ಲಿ ಎಲೆಕ್ಷನ್ನು ಮಾಡಿದಾಗ ಯಾವನೂ ಕಾಂಟೆಸ್ಟ್ ಮಾಡಲ್ಲ. ಯಾರು ಅಧ್ಯಕ್ಷ? ನಾನು ಆಗಲ್ಲ. ಯಾರು ಸೆಕ್ರೆಟ್ರಿ? ನಾನು ಆಗಲ್ಲ. ದುಡ್ಡು ಇಲ್ಲದೇ ಇರೋ ಜಾಗಕ್ಕೆ ಯಾರೂ ನೇತಾರಾಗ್ಲಿಕ್ಕೆ ಬರೋಲ್ಲ. ಎಲ್ಲಿ ದುಡ್ಡಿದೆಯೋ ಅಲ್ಲಿ ಫೈಟ್ ಜಾಸ್ತಿ. ನೀವು ಯಾವುದೇ ಎಲೆಕ್ಷನ್ ತೊಗೊಳ್ಳಿ, ಅದು ಸಂಘ ಸಂಸ್ಥೆ ಆಗ್ಬೋದು, ಅಥವಾ ಕಾಲೇಜ್ ಎಲೆಕ್ಷನ್ ಆಗ್ಬೋದು, ಅಥವಾ ಯಾವುದೋ ಒಂದು ಜಾತಿಗೆ ಸಂಬಂಧಪಟ್ಟ ಎಲೆಕ್ಷನ್ ಆಗ್ಬೋದು, ಅಲ್ಲಿ ಫೈಟಿಂಗ್ ಎಲ್ಲಿ ನಡೆಯುತ್ತೋ ಅಲ್ಲಿ ದುಡ್ಡಿದೆ ಅಂತ ಅರ್ಥ. ಅಲ್ಲಿಗೆ ಅಲ್ಲಿ ಏನೋ ಒಂದು ಲಾಭ ಇದೆ, ಆ ಲಾಭವನ್ನು ತಾವು ಪಡ್ಕೋಬೋದು ಅನ್ನೋ ದೃಷ್ಟಿಯಿಂದ ಪಕ್ಷಾಂತರ ಮಾಡೋದು, ಫೈಟಿಂಗ್ ಮಾಡೋದು, ಆ ಸ್ಥಾನಕ್ಕೆ ಹೋರಾಡೋದು, ಎಲ್ಲ ರೀತಿಯ ತಪ್ಪುಗಳನ್ನು ಮಾಡೋದು ನಾವು ಕಾಣ್ತಾ ಇದ್ದೀವಿ. ಅದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಪಕ್ಷಾಂತರ ಎಷ್ಟು ಮಾತ್ರ ಸರಿ, ಎಷ್ಟು ಮಾತ್ರ ತಪ್ಪು ಅಂತ ನೀವು ಹೇಳ್ತಾ ಇದ್ದೀರಾ. ತಪ್ಪು ಅಂತ ನೀವು ಹೇಗೆ ಮುಂದುವರಿಸ್ತೀರಾ ಹೇಳಿ ನೋಡೋಣ. ಪಕ್ಷಾಂತರ ಅದು ತಪ್ಪು ಅಂತಲೇ ನಮ್ಮ ಭಾವನೆ ರೀ. ಯಾಕಂತಂದ್ರೆ ಯಾವ ಪಕ್ಷದಲ್ಲಿ ರಾಜಕಾರಣಿಗಳು ದುಡಿದಿರ್ತಾರೋ ಆ ಪಕ್ಷಕ್ಕೆ ಶ್ರದ್ಧೆ ಇರಬೇಕು, ನಿಷ್ಠೆ ಇರಬೇಕು. ತಮ್ಮ ಸ್ವಾರ್ಥಕ್ಕೆ, ತಮ್ಮ ಒಂದು ಸಮಯಕ್ಕಾಗಿ, ಲಾಭಕ್ಕಾಗಿ ಪಕ್ಷಾಂತರ ಮಾಡೋದು ತಪ್ಪು. ನಮ್ಮ ಅಥಣಿ ಮೋಟಗಿ ಮಠದ ಪ್ರಭುಚಂದ್ರ ಸ್ವಾಮೀಜಿಯವರು ಒಂದು ವಚನ ಬರೀತಾರೆ. ಎಷ್ಟು ಚಂದ ಬರೀತಾರೆ ನೋಡ್ರಿ. ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ. MLA ಇರಲಿ, MP ಇರಲಿ, ಬಂದ ದಾರಿ ಮರೆಯದಿರಲಿ, ಬಡವರಿಗಾಗಿ ಮಿಡಿಯುತ್ತಿರಲಿ. ಮನೆ ಇರಲಿ, ಮಠ ಇರಲಿ, ಮನಸ್ಸು ಕೂಲಾಗಿರಲಿ ಅಂತ ಬರೀತಾರೆ. ಅದಕ್ಕೆ ರಾಜಕಾರಣಿಗಳು ತಮ್ಮ ಪಕ್ಷಕ್ಕೆ ಬದ್ಧರಾಗಿರಬೇಕು. ರಾತ್ರಿ ಹೇಳಿರ್ತಾರೆ, ಪ್ರಾಣ ಹೋದರೂ ಸರಿ, ಜೀವ ಹೋದರೂ ಸರಿ, ಪಕ್ಷವನ್ನು ಬಿಡಲಾರೆ, ಪಕ್ಷಕ್ಕಾಗಿ ದುಡಿತೀನಿ ಅಂದಿರ್ತಾರೆ. ಹೊತ್ತು ಹೊಂಟೋದ್ರೊಳಗೆ
ಪಕ್ಷವನ್ನು ಚೇಂಜ್ ಮಾಡುವಂಥವ್ರು ಅದಾರ. ಅದಕ್ಕೆ ಹೇಳಿದರು, ನಮ್ಮ ಗುಂಡೂರಾವ್ ಸರ್ ಹೇಳಿದರು, ನಾರಿಗೆ ಕುಕ್ಕರ್ ಕೊಟ್ಟ, ಗಂಡಿಗೆ ಲಿಕ್ಕರ್ ಕೊಟ್ಟ. ನಮ್ಮ ಇವರು ನಮ್ಮ ಅಣಕಶತಂ ನಮ್ಮ ಎನ್ ರಾಮನಾಥ್ ಅವರು ಬರೀತಾರೆ, ಭಾಳ ಚಂದ ಬರೀತಾರೆ. ನಾರಿಗೆ ಸೀರೆ ಕೊಟ್ಟ, ಗಂಡಿಗೆ ಹೆಂಡ ಕೊಟ್ಟ, ಜಾಣರಲ್ಲಿ ಜಾಣ ಮಂತ್ರಿಯೂ ಬಂದ, ಮೋಸದ ಮುಡಿ ಹಾಕಿದ ಮಂತ್ರಿ ಕುತಂತ್ರಿ. ಹಿಂಗೆ ಆಮಿಷಗಳನ್ನು ತೋರಿಸ್ತಾರೆ. ಅವಾಗ ಬರೀ ಸೀರೆ ಹೆಂಡ ಕೊಡ್ತಿದ್ರು, ಈಗ ಮೊಬೈಲ್ ಕೊಡ್ತಾರೆ, ಕುಕ್ಕರ್ ಕೊಡ್ತಾರೆ, ಸಣ್ಣ ಕಿವಿಯೋಲೆ ಕೊಡ್ತಾರೆ, ರೇಷ್ಮೆ ಸೀರೆ ಕೊಡ್ತಾರೆ. ಹೀಗೆಲ್ಲ ಕೆಟ್ಟ ಆಮಿಷಗಳನ್ನು ತೋರಿಸಿ ಅವರನ್ನು ಮರಳು ಮಾಡಿ ಅವರನ್ನು ಓಟ್ ಪಡೆಯೋದಕ್ಕೆ ಇವರು ಕೆಟ್ಟ ಇದನ್ನೆಲ್ಲ ಮಾಡ್ತಾರೆ ಅನ್ನೋದು. ಇನ್ನೊಂದು ಅಭಿಮಾನದ ವಿಷಯ, ಜಿಲ್ಲೆಗೆ ಒಬ್ಬೊಬ್ಬರಿಗೆ ಮತದಾನ ಜಾಗೃತಿಗಾಗಿ ಸ್ಟಾರ್ ಐಕಾನ್ ಅಂತ ಮಾಡ್ತಾರೆ. ನನಗೆ ಈ ಸಲ ಕಲಬುರಗಿ ಜಿಲ್ಲೆಯ ಮತದಾನ ಜಾಗೃತಿಗಾಗಿ DC ಆಫೀಸ್ನಿಂದ ಫೋನ್ ಬಂತು, ನಿಮ್ಗೆ ಐಕಾನ್ ಮಾಡ್ತೀವಿ ರೀ ಅಂತ. ನಾ ಅಂದೆ, ಬ್ಯಾಡ್ರಿ ಸರ್, ನಮ್ಗೆ ರಾಜಕೀಯ ಜ್ಞಾನ ಇಲ್ಲ, ರಾಜಕೀಯದೊಳಗೆ ಆಸಕ್ತಿ ಇಲ್ಲ, ಯಾವ ಪಕ್ಷ ಯಾವ ರಾಜಕಾರಣಿಗಳು ಏನೂ ಗೊತ್ತಿಲ್ಲ ಅಂದೆ. ಅದು ಇರಲಾರ್ದೆ ಭಾಳ ಚಲೋ ಆತ್ರಿ. ನೀವು ಯಾವ ಪಕ್ಷನೂ ಬೇಡ, ಹೆಸರನ್ನೂ ಬೇಡ, ಮತದಾನ ಮಾಡುವವರಿಗೆ ಅದು ನಮ್ಮ ಹಕ್ಕು, ನಮ್ಮ ಧರ್ಮ, ನಮ್ಮ ಕರ್ತವ್ಯ, ಪ್ರಾಮಾಣಿಕವಾಗಿ ಮಾಡಿರಿ ಅಂತ ಹೇಳೋದು ಬಂತು. ಅದಕ್ಕೆ ಈ ಪಕ್ಷಾಂತರದ ಬಗ್ಗೆ ಒಂದು ಸಂದರ್ಭದಲ್ಲಿ ನಮ್ಮ ಕೃಷ್ಣೇಗೌಡ ಸರ್ ಒಂದು ಹಾಡ ಬರೆದಿದ್ದರಿ. ಎಷ್ಟು ಚಂದ ಬರೀತಾರ ನೋಡ್ರಿ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ವಿಧಾನಸೌಧ ಅಂದ್ರೆ ಅದು ಧರ್ಮಛತ್ರನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ವಿಧಾನಸೌಧ ಅಂದ್ರೆ ಅದು ಧರ್ಮಛತ್ರನೇ. ಎಣ್ಣೆ ಶೀಗೆ ಕಾಯಿ ಥರ ಕಾಂಬಿನೇಷನ್ನು, ಕುರ್ಚಿ ಕಂಡ್ರೆ ಹಾಲು ಜೇನು ನಮಗೆ ಕನ್ಫ್ಯೂಷನ್ನು. ನೋಡ್ರಿ ಎಂತಿಂಥ ಸಿಟ್ಟ, ಎಷ್ಟು ವೈರತ್ವ, ಎಷ್ಟು ಜುಗಾಡ್ತಿರ್ತಾರ ಒಂದು ಕುರ್ಚಿಗಾಗಿ, ಅಧಿಕಾರಕ್ಕಾಗಿ ರಾಜಿಯಾಗಿ ಬಿಡ್ತಾರೆ, ಒಪ್ಪಂದ ಆಗಿಬಿಡ್ತಾರೆ. ಹಳೆಯದೆಲ್ಲ ಬಿಟ್ಟು ಹೊಸ ಸ್ನೇಹ ಕಟ್ಕೊಂಡು ರಾಜಕಾರಣಿಗಳಾಗಿ ಸಮಾಜ ಸೇವೆ ಮಾಡೋದನ್ನು ಬಿಟ್ಟು ತಮ್ಮ ಸ್ವಾರ್ಥಕ್ಕಾಗಿ ಜನರನ್ನು ಮರಳು ಮಾಡುವ ಇಂಥ ಒಂದು ಪಕ್ಷಾಂತರ ಬೇಡ, ಪಕ್ಷದಲ್ಲಿ ನಿಷ್ಠೆ ಇರಲಿ ಅನ್ನೋದೇ. ಓಕೆ ಪಕ್ಷದಲ್ಲಿ ನಿಷ್ಠೆ ಇರಬೇಕು, ಪಕ್ಷಾಂತರ ಮಾಡಬಾರ್ದು ಅಂತ. ಇದನ್ನು ಸಾಲ್ವ್ ಮಾಡೋಕ್ಕೆ ನಾನು ಅನೇಕ ಉದಾಹರಣೆಗಳು ನನ್ನಲ್ಲಿವೆ. ಗಂಡ ಒಂದು ಪಕ್ಷ, ಹೆಂಡತಿ ಒಂದು ಪಕ್ಷ. ಹೌದು. ಹೀಗಾಗಿ ಯಾರು ಗೆದ್ರೂ ಅಧಿಕಾರ ಅವ್ರ ಮನೆಯಲ್ಲೇ ಒಳ್ಳೆ ಐಡಿಯಾ, ಬಹಳ ಕಡೆ ಇದೆ ಇದು. ಒಳ್ಳೆ ಐಡಿಯಾ. ಆಗ ಸ್ವಾತಂತ್ರ್ಯ ಹೋರಾಟ ಮಾಡುವಾಗ ಮೇಡಮ್ ಕಾಮ ಅಂತ ಒಬ್ಬ ಗ್ರೇಟ್ ಲೇಡಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಜೆಂಡಾನ, ಧ್ವಜವನ್ನು ಜರ್ಮನಿಯ ಅಸೆಂಬ್ಲಿಯಲ್ಲಿ ಹಾರಿಸಿ, ಇದು ಭಾರತ ಧ್ವಜ, ಇದಕ್ಕೆ ನೀವೆಲ್ಲ ನಮಸ್ಕಾರ ಕೊಡಿ ಅಂತ 234 ಜನ ಬೇರೆ ಬೇರೆ ದೇಶದ ಆ ಸದಸ್ಯರು ಎದ್ದು ನಿಂತು ಅದಕ್ಕೆ ಸೆಲ್ಯೂಟ್ ಹೊಡೀತಾರೆ. ಆಕೆಯ ಗಂಡ ರುಸ್ತುಮ್ ಅಂಥೇಳಿ, ಆತ ಬ್ರಿಟಿಷರ ಅಧೀನದಲ್ಲಿದ್ದ, ಬ್ರಿಟಿಷರ ಪರವಾಗಿದ್ದ ವ್ಯಕ್ತಿ. ಮನೆಯಲ್ಲಿ ಈ ಅಮ್ಮ ಭಾರತದ ಪರ, ಗಂಡ ಬಂದು ಬ್ರಿಟಿಷರ ಪರ. ಹೇಗಿರಬೇಕು ಜೀವನ? ಸೊ ಈ ಥರ ಎಲ್ಲ ಆಗಿಬಿಡುತ್ತೆ. ಕೆಲವರು ಏನು ಮಾಡ್ತಾರೆ, ನೀನೊಂದು ಪಕ್ಷ ನಾನೊಂದು ಪಕ್ಷ, ಒಂದು ಪಕ್ಷ ನೀನು ಗೆದ್ದರೆ ನನಗೆ ಅನುಕೂಲ, ನಾನು ಗೆದ್ದರೆ ನಿನಗೆ ಅನುಕೂಲ. ಈಗ ಪರಸ್ಪರ ಅನುಕೂಲಕ್ಕೆ ಪಕ್ಷಗಳು ಇಟ್ಕೊಂಡಿರ್ತಕ್ಕಂಥದ್ದು. ಒಟ್ಟಲ್ಲಿ ಅವರು ಸ್ವಾರ್ಥ. ಹಂಗಾಗಬಾರ್ದು. ಪಕ್ಷಾಂತರ ಸರಿ ಇದ್ದರೆ ಸರಿ ಅನ್ಬೇಕು, ತಪ್ಪಾದರೆ ತಪ್ಪು ಅನ್ಬೇಕು. ನೀವೇನಂತೀರ? ಶ್ರೀ ಗುರುಭ್ಯೋ ನಮಃ. ಸರ್, ಪಕ್ಷಾಂತರ ಹೊಸ ಸಮಾಚಾರ ಅಲ್ಲ, ಹೊಸ ಸುದ್ದಿ ಅಲ್ಲ. ಅದು ತಪ್ಪು ಅಂತ ಆಗಿದ್ದರೆ ಕಾಲದಿಂದ ದೇಶಗಳಲ್ಲಿ ಪಕ್ಷಗಳಲ್ಲಿ ಪಕ್ಷಾಂತರ ಯಾಕೆ ನಡೀತಾ ಇದೆ ನೋಡಿ. ಪಕ್ಷಾಂತರಿಗಳು ಇಲ್ಲದ ರಾಜಕೀಯ ಪಕ್ಷ ಯಾವುದು? ನದಿ ಮೂಲ ಋಷಿ ಮೂಲ ಕೇಳಬಾರ್ದು, ಹಾಗೆ ರಾಜಕಾರಣಿ ಮೂಲ ಕೇಳಬಾರ್ದು. ಇದು ಸರ್ವ ಹೇಳಿದೆ. ನಾನು ಒಂದು ಸತ್ಯವಾದ ಮಾತು ಹೇಳ್ತೇನೆ ಸರ್. ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಪಕ್ಷಗಳ ಉದ್ದೇಶ ಒಂದೇ, ರಾಜಕಾರಣಿಗಳ ಉದ್ದೇಶ ಒಂದೇ. ಅದೇನೆಂದರೆ ಹೇಗಾದರೂ ಮಾಡಿ ಕಾಡಿ ಬೇಡಿ ಆದರೂ ಸರಿ ಒಮ್ಮೆ ಅಧಿಕಾರವನ್ನು ಪಡ್ಕೊಳ್ಳೋದು. ಅದಕ್ಕೆ ಭಿಕ್ಷಾಂತರ ಅಂತ ಕರಿಬೋದು. ಆಮೇಲೆ ಎರಡನೇ ಸ್ಟೆಪ್ಪು, ಆ ಪಡ್ಕೊಂಡ ಅಧಿಕಾರವನ್ನು, ಅದನ್ನು ಗಳಿಸಿಕೊಂಡ ಅಧಿಕಾರವನ್ನು ಉಳಿಸ್ಕೊಳ್ಳೋದು. ಯಾಕಂದರೆ ಕುರ್ಚಿ ಮುಖ್ಯ, ಕುರ್ಚಿಲಿಂದ ಕೂರುವುದಿಲ್ಲಿ ಅಲ್ವಾ. ಇದಕ್ಕೆ ರಕ್ಷಾಂತರ ಅಂತ ಹೇಳ್ಬೋದು. ಅದು ಭಿಕ್ಷಾಂತರ, ಇದು ರಕ್ಷಾಂತರ. ಅದು ಏನು ಸಿಗದಿದ್ದರೆ ಆ ಗಳಿಸಿಕೊಂಡ ಅಧಿಕಾರವನ್ನು, ಉಳಿಸಿಕೊಂಡ ಅಧಿಕಾರವನ್ನು ಬೆಳೆಸ್ಕೊಳ್ಬೇಕು. ಕಾರ್ಪೊರೇಟರ್ ಆದವನಿಗೆ MLA ಆಗುವ ಆಸೆ, MLA ಆದವನಿಗೆ ಒಮ್ಮೆ ಮಿನಿಸ್ಟರ್ ಆದ ಒಮ್ಮೆ CM. ಇದಕ್ಕೆ ನೀವು ಪಕ್ಷಾಂತರ ಅಂತ ಹೇಳ್ಬೋದು. ಇಲ್ಲದ್ರೆ ಎಲ್ಲವೂ ಗಂಡಾಂತರ.
ಈ ಕಾರಣಕ್ಕಾಗಿ ನೋಡಿ, ರಾಜಕೀಯವೆಂಬ ಡೊಂಬರಾಟದಲ್ಲಿ ಬಿದ್ದವ ಬಿದ್ದ, ಎದ್ದವ ಎದ್ದ, ಬಿದ್ದು ಎಳೆದವ ನೆಗೆದು ಬಿದ್ದ. ಅದಕ್ಕೆ ಒಂದೇ ಒಂದು ಉತ್ತರ ಅಂದರೆ, ಏಕೈಕ ದಾರಿ ಅಂದರೆ ಸರ್ ಅದು ಪಕ್ಷಾಂತರ. ನೋಡಿ, ನಾನು ಒಂದು ನಿಮಿತ್ತ ಹೇಳ್ತೇನೆ ಸರ್, ಅಧಿಕಾರ ಯಾರಿಗೆ ಬೇಡ? ಯಾರಿಗೆ ಬೇಡ ಅಧಿಕಾರ ಅಲ್ವಾ? ಪಕ್ಷದಲ್ಲಿ ಯಾಕೆ ಇರಬೇಕು? ಒಂದಲ್ಲ ಸರ್ ಅಧಿಕಾರ ಬೇಕು ಅಂತ ಹೇಳ್ಬೋದು. ಅಧಿಕಾರಂಚ ಗರ್ಭಂಚ ಆಗಮನೆ ಆನಂದಂ ನಿರ್ಗಮನೆ ಪ್ರಾಣ ಸಂಕಟಂ ಅಂತ ಹೇಳ್ತಾರೆ. ಇದು ಸತ್ಯವಾದ ಮಾತು. ನೋಡಿ, ಬೆಲ್ಲ ಇದ್ದಲ್ಲಿ ಇರುವೆಗಳ ಸಾಲು, ಬೆಲ್ಲ ಇಲ್ಲದ್ರೆ ಇರುವೆಗಳ ಜಾಗ ಖಾಲಿ ಮಾಡ್ತವೆ. ನಿಮಗೆ ಅಧಿಕಾರ ಇದ್ದರೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಅಲ್ವಾ? ಅದು ಅಧಿಕಾರ ಇಲ್ಲದ್ರೆ ಹಲ್ಲಿಲ್ಲದ ಹುಲಿಗಳಾಗ್ತಾರೆ, ನೀರಿಲ್ಲದ ಮೀನಂತಾರೆ. ಅದಕ್ಕೋಸ್ಕರ ಅಧಿಕಾರಕ್ಕಾಗಿ ಅದು ಸಹಜ ಸ್ವಾಭಾವಿಕ ಪಕ್ಷಾಂತರ ಮಾಡೋದು ಸರಿ. ಒಂದು. ಎರಡನೇದು, ನಿಮಗೆ ಭವಿಷ್ಯವೇ ಇಲ್ಲ, ಏನು ಮಾಡ್ತೀರಿ ನೀವು? ಎಷ್ಟು ಪಕ್ಷದಲ್ಲಿ ಎಷ್ಟು ದಿವಸ ಇರ್ತೀರಾ? ಪಕ್ಷಾಂತರ ಮಾಡಲೇಬೇಕಾಗತ್ತೆ. ಮೂರನೇದು, ಭ್ರಷ್ಟರು ತುಂಬಿದ್ದಾರೆ. ನಾನು ಏನೋ ನಂಬಿಕೊಂಡು ಬಂದ ಪಕ್ಷದಲ್ಲಿ ಭ್ರಷ್ಟರು ತುಂಬಿದ್ದಾರೆ. ನೋಡಿ, ಇವರೆಲ್ಲ ಕೇಳುವರು ವೇದಾಂತ, ಹೇಳುವರು ಸಿದ್ಧಾಂತ, ಮಾಡುವರು ರಾದ್ಧಾಂತ. ಈ ಭ್ರಷ್ಟರು ಕೆಲವರಿಗೆ, ರಾಜಕಾರಣಿಗಳಿಗೆ ಕೋಟಿ ಕೋಟಿ, ಜನರಿಗೆ ಲಂಗೋಟಿ. ಇಂಥ ಪಕ್ಷದಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ ಇದೆ ಸರ್? ಆ ಭ್ರಷ್ಟರು ತುಂಬಿದಾಗ ನಾನು ಮಾಡಲೇಬೇಕಾಗತ್ತೆ. ಮೂರನೇದಾಗಿ, ಎಷ್ಟೋ ಪಕ್ಷಗಳಲ್ಲಿ ಸತ್ಯವಾಗಿ ನಿಮಗೆ ಹೇಳ್ತೇನೆ ಇವತ್ತು ನೋಡಿ, ನಮ್ಮದು ಜಾತ್ಯತೀತ ಸರ್ಕಾರ, ಅದೇ ಸಂವಿಧಾನಕ್ಕೆ ಮಾತ್ರ ಎಲ್ಲಿ ಜಾತಿ ಇದೆ ಸರ್, ಎಲ್ಲ ಜಾತಿ ಲೆಕ್ಕಾಚಾರ ನಡೀತಾ ಇದೆ. ಎಲ್ಲ ಪ್ರವೇಶಗಳು, ಪದೋನ್ನತಿಗಳು, ಮೀಸಲಾತಿಗಳು, ನೇಮಕಾತಿಗಳು, ಪ್ರಶಸ್ತಿಗಳು, ಪುರಸ್ಕಾರಗಳು ಜಾತಿ ಲೆಕ್ಕಾಚಾರ. ಯಾವಾಗ ಜಾತಿಯನ್ನು ನೀವು ಹೈಲೈಟ್ ಮಾಡ್ತಾರೆ, ನಾನು ಆ ಜಾತಿಗೆ ಸೇರಿದವರಲ್ಲದ ಆದರೆ ನಾನು ಅಲ್ಲಿ ಹೇಗಿರೋಕ್ಕಾಗತ್ತೆ? ನಾನು ಪಕ್ಷಾಂತರ ಮಾಡಲೇಬೇಕಾಗತ್ತೆ. ಅದು ಮೂರನೇ. ನೆಕ್ಸ್ಟ್ ಒಂದು ಕಾರಣ, ನೀವು ಒಬ್ಬನಿಗೆ ಮಣೆ ಹಾಕ್ತೀರಾ, ಅವನು ವೀಲ್ ಚೇರಲ್ಲಿ ಹೋದ್ರೂ ಕೂಡ ಅವನಿಗೆ ಒಂದಲ್ಲ, ಅಮೇರಿಕಾದಲ್ಲಿ 2 ಸಲ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೋದು. ಇಲ್ಲಿ ಹಾಗಲ್ಲ, 9 ಸಲ 10 ಸಲ ಮುದುಕಾಗಿ ವೀಲ್ ಚೇರಲ್ಲಿ ಹೋದ್ರೂ ಕೂಡ ಅವನಿಗೆ ಮತ್ತೆ ಅಧಿಕಾರದ ಆಸೆ. ಅಲ್ಲಿ ನೀವು ಇನ್ನೊಬ್ಬರಿಗೆ ಅವಕಾಶ ಕೊಟ್ಟರೆ ನಾನು ಏನು ಮಾಡಬೇಕು ಸರ್? ನಾನು ಪಕ್ಷಾಂತರ ಮಾಡ್ತೇನೆ. ಅದು ಒಂದು. ಎರಡನೇ, ಕೆಲವು ಕಡೆ ವಂಶ ರಾಜಕಾರಣ, ಅಜ್ಜನಿಂದ ಹಿಡಿದು ಮೊಮ್ಮಕ್ಕಳವರೆಗೆ ಅವರಿಗೆ ಸಿಗಬೇಕು, ನನಗೆ ಚಾನ್ಸೇ ಇಲ್ಲ, ನಾನು ಎಲ್ಲಿ ಹೋಗ್ಬೇಕು ಸರ್? ನಾನು ಪಕ್ಷಾಂತರ ಮಾಡ್ತೇನೆ. ಕೆಲವು ಕಡೆ ಗೌರವ ಇಲ್ಲ, ನನ್ನ ಮಾತಿಗೆ ಬೆಲೆ ಇಲ್ಲ, ನನ್ನ ಮಾತಿಗೆ ಒಂದು ಗೌರವ ಇಲ್ಲ, ನಾನು ಹೇಗಿರಬೇಕು ಅದಿಲ್ಲ. ಕೆಲವು ಕಡೆ ಇವರು ಹೇಳಿದಾಗೆ ಉಸಿರು ಕಟ್ಟುವಂಥ ವಾತಾವರಣ, ಅಲ್ಲಿರೋಕ್ಕಾಗಲ್ಲ. ಕೆಲವು ಕಡೆ ಸಿದ್ಧಾಂತಗಳಿಲ್ಲ, ಆಯಿತಾ? ಸಿದ್ಧಾಂತಗಳು ಅವರಂತೆ ನಡೆಯಿರಿ, ಇವರಂತೆ ನಡೀರಿ ಅಂತ ಹೇಳುವ ರಾಜಕಾರಣಿ ಇದ್ದಾರೆ ಹೊರತು ನನ್ನಂತೆ ನಡೀರಿ ಅಂತ ಹೇಳುವವರು ಯಾರೂ ಇಲ್ಲವೇ ಇಲ್ಲ ಅಲ್ವ? ಚಾಲು ರಾಜಕಾರಣಿ ಏನು ಹೇಳ್ತಾರೆ? ದೇಶದಲ್ಲಿ ಏನಾಗಿಲ್ಲ, ಏನಾಗಬೇಕಾಗಿತ್ತು, ಹೀಗಾದರೆ ಮುಂದೆ ಏನಾಗ್ಬೋದು ಅಂತ ಹೇಳಿ ರಂಗಾಗಿ ಹೇಳಿಬಿಟ್ಟು ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದು ಹೇಳಿ ಆ ಜನರನ್ನು ಮೋಡಿ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಇರಬೇಕು ಹೀಗಾಗಿ ಉಸಿರು ಕಟ್ಟು ವಾತಾವರಣ. ಕೆಲವು ಕಡೆ ಸರ್ವಾಧಿಕಾರತ್ವ, ಆ ಕೆಲವು ಕಡೆ ಸರ್ವಾಧಿಕಾರ. ಈಗ ಒಂದು ಹೇಳ್ತೀನಿ ಸರ್, ಪಕ್ಷಾಂತರ ಮಾಡದಂಥ ಪಕ್ಷಗಳು ಇಲ್ಲ. ಪಕ್ಷಾಂತರ ಮಾಡಿದವರಿಗೆ ಅವರಿಗೆ ಯಾವತ್ತೂ ಕ್ಷೇಮ. ಯಾಕಂದರೆ ಅವರು ನನ್ನನ್ನು ನಾನು ನೋಡ್ಕೊಳ್ಬೇಕಲ್ಲ ಸರ್, ನನ್ನನ್ನು ನೀವು ಉದ್ಧಾರ ಮಾಡೋದಿಲ್ಲ ಅಂದರೆ ನನ್ನ ಉದ್ಧಾರ ನಾನು ಮಾಡ್ಕೊಳ್ಳೇಬೇಕಲ್ಲ. ಅದಕ್ಕೋಸ್ಕರ ಖಂಡಿತವಾಗಿಯೂ ಪಕ್ಷಾಂತರಿಗಳು ಅವರು ಸಾಧಕರಲ್ಲ, ಅವರು ಸಾಧಕರು, ಅವರು ಸಮಯ ಸಾಧಕರಲ್ಲ. ಅವರು ಅವರವರ ಜಾಗದಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಅದು 100% ಸರಿ ಅಂತ ನನ್ನ ವಾದ. ಓಕೆ. ಪಕ್ಷಾಂತರ ಸರಿ ಅಂತ ಭಾಳ ಅದ್ಭುತ ರೀತಿಯಲ್ಲಿ ಉದಾಹರಣೆಗಳೆಲ್ಲ ಕೊಟ್ಬಿಟ್ರು ಅವರು. ಅದು ಪಕ್ಷಾಂತರ ಸರಿ. ಈಗ ಪ್ರಾರಂಭದಲ್ಲಿ ಮನುಷ್ಯ ಹೇಗೆ ಬೇರೆ ಬೇರೆ ಕಡೆ ಹೋಗ್ತಿದ್ದ ಅಂದರೆ, ನದಿ ತಟದಲ್ಲೇ ಹೆಚ್ಚಿನ ಕುಟುಂಬಗಳು ನೆಲೆಸ್ತಾ ಇದ್ವು. ಏಕೆಂದರೆ ನೀರು ಬೇಕಾಗುತ್ತೆ. ಆ ನೀರಿನ ಆಸೆಗೆ, ನೀರಿನ ಲಾಭಕ್ಕೆ ಅಲ್ಲಿ ಹೋಗೋನು, ಅಲ್ಲೊಂದು ವ್ಯವಸಾಯ ಮಾಡಬೇಕು. ಈಗ ಯಾರೇ ಎಲ್ಲಿಗೆ ಹೋದರೂ ಅದರ ಹಿಂದೆ ಹಿಡನ್ ಅಜೆಂಡಾ ಇದ್ದೇ ಇರುತ್ತೆ. ಅದು ಯೋಚನೆ ಮಾಡಿ. ಈಗ ರಸ್ತೆ ನಾಯಿಗಳೇ ತೊಗೊಳ್ಳಿ. ಆ ರಸ್ತೆ ನಾಯಿಗಳು ಕೆಲವು ರಸ್ತೆಗಳಲ್ಲಿ ಸ್ಟ್ರಾಂಗ್ ಆಗಿರುತ್ತೆ, ಅಲ್ಲೆಲ್ಲನೂ ಈ ಕಸಾಯಿಖಾನೆಗಳು ಎಲ್ಲ ಇರ್ತಕ್ಕಂಥ ಅಂಗಡಿಗಳ ಕಡೆ ಜಾಸ್ತಿ ಇರುತ್ತದೆ. ಏಕೆಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಅಲ್ಲಿ ಸಿಗುತ್ತದು. ಅದೇ ಏನೂ ಸಿಗದೇ ಇರೋ ರಸ್ತೆಯಲ್ಲಿ ಬರೋದಿಲ್ಲ. ಅದು ನಿಮ್ಮ ಮನೆಗೆ ಒಂದು ಬೆಕ್ಕು ಬಂದಾಗ ಅದಕ್ಕೆ ನೀವು ಹಾಲು ಹಾಕ್ತಾಯಿದ್ರೆ ಬರುತ್ತದು. ಹಾಲು ಹಾಕೋದು ಒಂದು ವಾರ ನಿಲ್ಲಿಸಿ ಅದು ಬೇರೆ ಕಡೆಗೆ ಹೋಗುತ್ತದು. ಅಲ್ಲಿ ಪ್ರತಿಯೊಬ್ಬನಿಗೂ ಅವನು ಬದುಕು ಅವನಿಗೆ ಮುಖ್ಯ ಆಗುತ್ತೆ. ಅವನು ಹೇಗೆ ಮೇಲೆ ಬರಬೇಕು ಅದು ಮುಖ್ಯ ಆಗುತ್ತೆ. ಆದರೆ ಅವನು ತೋರಿಸ್ತಕ್ಕಂಥ ಆಮಿಷ ಯಾವುದು, ಎಲ್ಲಿಂದ ಕೊಡ್ತಾನೆ, ಅವನು ಕೊಡ್ತಾನಾ? ಯಾರೂ ಯೋಚನೆ ಮಾಡಲ್ಲ. ನಾನಿಗೆ ಉಚಿತವಾಗಿ ಇದು ಕೊಡ್ತೀನಿ, ಒಂದು ದಿನಕ್ಕೊಂದು ಬಕೆಟ್ ನೀರು ಕೊಡ್ತೀನಿ ನಿಮ್ಮ ಮನೆಗೆ ಅಂದರೆ ಎಲ್ಲಿಂದ ತಂದು ಕೊಡ್ತಾನೆ? ನಮ್ಮನೆ ಬಾವಿಯಿಂದನೇ ಸೇರಿಸ್ಕೊಡೋದು ಅವನು. ಇದನ್ನು ಯಾರೂ ಯೋಚನೆ ಮಾಡಲ್ಲ. ಅದು ನಮ್ಮದೇ ನೀರದು. ಕರೆಕ್ಟ್. ಆದ್ದರಿಂದ ಪಕ್ಷಾಂತರ ಮಾಡೋದು ಜನ ಯೋಚನೆ ಮಾಡಬೇಕು. ಸುಮ್ಮನೆ ಆ ಯಾವನ್ನೋ ಬೆಳೆಸೋಕ್ಕೆ ನಾವು ಅವನಿಗೆ ಸಪೋರ್ಟ್ ಮಾಡಬೇಕಾ ಅಂತ ಸರಿಯಾದವನು ತರಬೇಕಾಗತ್ತೆ ನಾವು. ಯಾಕೆಂದರೆ ಇವತ್ತು ಡೆಮೋಕ್ರಸಿಯಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ನಾವು ಹೇಳ್ತೀವಿ. ನಮ್ಮಲ್ಲಿ ಒಂದು ಸರ್ಕಾರವನ್ನು ರಚಿಸುವಂತಹ ಶಕ್ತಿ ಇದೆ, ಬೇರೆ ಯಾವ ದೇಶದಲ್ಲೂ ಇಂಥ ಶಕ್ತಿ ಇಲ್ಲ. ಇದನ್ನು ಸದುಪಯೋಗ ಮಾಡಿ ನಮಗೆ ಬೇಕಾದ ರೀತಿಯಲ್ಲಿ, ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಕಟ್ಕೋಬೇಕಾಗತ್ತೆ ಅನ್ನೋದು ನನ್ನ ಉದ್ದೇಶ. ನೀವೇನು ಹೇಳ್ತೀರಾ? ಹೌದು, ನಮಗೆ ಅನುಕೂಲ ಆಗೋ ರೀತಿ ನಾವು ಕಟ್ಕೋಬೇಕು ಅಂತ ಹೇಳೋದೇ ಹೊರತು ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರು ಕಟ್ಕೊಳ್ತಾರೆ ಅನ್ನೋದನ್ನು ನಾವು ಕೇಳಬೇಕಾ? ವೀಕ್ಷಕರೇ, ಯೋಚನೆ ಮಾಡಿ. ನಾವು ಹೇಳ್ತೀವಿ ಪಕ್ಷಾಂತರ ಮಾಡಿದ್ರೆ ಯಾವಾಗಲೂ ಇಟ್ ಶುಡ್ ಬಿ ಫಾರ್ ಬೆಟರ್. ನನಗೆ ಬೆಟರ್ ಅಂತ ನನಗಲ್ಲ,
ವಿಭೀಷಣಂದು ಪಕ್ಷಾಂತರ ಅಲ್ಲ, ಸುಗ್ರೀವಂದು ರಾಮ ಪಕ್ಷಾಂತರ ಅಲ್ಲ ಅಂತ ಹೆಂಗೆ ಹೇಳ್ತೀನಿ. ಪಕ್ಷಾಂತರ ಮಾಡಿದ್ದು ರಾಮನ ಪಕ್ಷಕ್ಕೆ ಬಂದ ಅಂತ. ರಾಮನ ಪಕ್ಷಕ್ಕೆ ಬರಲಿಲ್ಲ ಅವನು, ರಾವಣನ ಬಿಟ್ಟು ವಾಪಸ್ ಬಂದು ಅಲ್ಲಿ ಧರ್ಮ ಸ್ಥಾಪನೆ ಮಾಡಿಬಿಟ್ಟು ರಾಮ ಅವನ ಪಾಡಿಗೆ ಅವನು ಹೊಟ್ಟೋದ್ನಲ್ಲ, ಶ್ರೀಲಂಕಾ ಬಿಟ್ಟು ಅಯೋಧ್ಯೆಗೆ ಹೊಟ್ಟೋದ್ನಲ್ಲ, ಎಲ್ಲ ಅವ್ನ ಕಾಂಟ್ಯಾಕ್ಟ್ ಎಲ್ಲಿತ್ತು? ರಾಮ ಸ್ಥಾಪನೆ ಮಾಡಿಬಿಟ್ಟು ಹೊಟ್ಟೋದ. ಸುಗ್ರೀವನಿಗೂ ಅಷ್ಟೇ, ವಾಲಿ ಜಗಳ ಆಯಿತು, ವಾಲಿನ ಕೊಂದು ಅವನು ಸ್ಥಾಪನೆ ಮಾಡಿಬಿಟ್ಟು ಹೊಟ್ಟೋಗ್ಬಿಟ್ಟ. ಅದು ಹೆಂಗಾಗತ್ತೆ? ಆಮೇಲೆ ಶಲ್ಯದ ಮಾತ್ರ ಅವರೇ ಒಪ್ಕೊಂಡಿದ್ದಾರೆ, ಶಲ್ಯದ ಮಾತ್ರ ನಿಜವಾದ ಪಕ್ಷಾಂತರ, ಅದರಿಂದ ಡೇಂಜರ್ ಆಯಿತು. ಅಂಥ ಪಕ್ಷಾಂತರಗಳು ಶುಡ್ ಬಿ ಅವಾಯ್ಡೆಡ್ ಅನ್ನೋದು ಪಾಯಿಂಟು. ಎರಡನೇದು, ನನ್ನ ಜಾರಿನ ನೋಡ್ಕೋಬೇಕು, ನನ್ನ ಬದುಕು ನನಗೆ ಮುಖ್ಯ ಅಂತಂದರೆ ಬದುಕಿಗೋಸ್ಕರ ನಾನು ಬರೋದಿಲ್ಲ. ಬದುಕು ಎಲ್ಲ ರಾಜಕಾರಣಿಗಳಿಗೂ ಹೊಟ್ಟೆಪಾಡಿಗೆ ಏನೋ ಒಂದು ಉದ್ಯೋಗ ಇದ್ದೇ ಇರುತ್ತೆ. ಇಲ್ಲಿ ಬರೋದು ಸೇವೆಗೋಸ್ಕರ ಇರಬೇಕು ಹೊರತು ನಾವು ಬದುಕು ಕಟ್ಕೊಡೋಕ್ಕಲ್ಲ ನಾವು ಪ್ರಜೆಗಳು ಇರುವಂಥದ್ದು. ಇನ್ನು ಸ್ಟ್ರೆಚರ್ ವಿಷಯ ಭಾಳ ಚೆನ್ನಾಗಿ ಹೇಳಿದ್ರಿ ನೀವು. ಸ್ಟ್ರೆಚರು, ವೀಲ್ ಚೇರು ಅನ್ನೋದಕ್ಕೆ ಒಂದು ಸಣ್ಣ ಘಟನೆ ಇದೆ. ಒಂದು ಸ್ಟೇಟ್ನಲ್ಲಿ ಒಬ್ಬ ರಾಜಕಾರಣಿ ಇದ್ದಂತೆ, ಎಲ್ಲ ಥರ ಅಧಿಕಾರನೂ ಅನುಭವಿಸಿ 85-86 ವರ್ಷ ಆಗಿದೆ. ಅವನ ಮೈಯೆಲ್ಲ ಕಾಯಿಲೆ, ಜೊತೆಗೆ ಮನಸ್ಸು ಕೂಡ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಹಿಂಗಿದ್ದಾನೆ. ಇವಾಗ ಒಂದು ಎಲೆಕ್ಷನ್ ಅನೌನ್ಸ್ ಆಗಿದೆ. ಇವತ್ತು ಸಾಯಂಕಾಲ 5:15 ಇವನ ವಿಲ್ಲಿಂಗ್ನೆಸ್ಸು, ಸರ್ ನಿಮ್ಮ ಈ ಸಲ ಕಂಟೆಸ್ಟ್ ಮಾಡ್ತಿರೋ ಇಲ್ವೋ, ನಿಮ್ಮ ವಿಲ್ಲಿಂಗ್ನೆಸ್ ಹೇಳ್ಬಿಡಿ ಸರ್, ಬಿ ಫಾರ್ಮ್ ರೆಡಿ ಮಾಡಿಕೊಡ್ಬೇಕು ನಾನು ನಾಮಿನೇಷನ್ಗೆ. 5:30ಗೆ ಹೇಳಿ. ಎಷ್ಟು ಟೈಮ್ ಈಗ? ಟೈಮ್ ಎಷ್ಟಪ್ಪ ಅಂದ. 2 ಗಂಟೆ, ಅದು ಕೂಡ ನೋಡ್ಕೊಳಕ್ಕಾಗಲ್ಲ ಅವನಿಗೆ. 5:15 ಒಳಗೆ ಡಿಸಿಷನ್ ಹೇಳಬೇಕು. ಮೈಯೆಲ್ಲ ಕಾಯಿಲೆ, ಮನಸ್ಸೆಲ್ಲ ಕಾಯಿಲೆ, ಏನು ಮಾಡೋದು ಅಂತ ಯೋಚನೆ. ಮನೆಯವರೆಲ್ಲ ಹೇಳ್ತಾಯಿದ್ದಾರೆ, ಬೇಡ ವಯಸ್ಸಾಯಿತು, ಆರಾಮಾಗಿ ರೆಸ್ಟ್ ತೊಗೊಳ್ಳಿ, ಮಾಡಿದ್ದೀರಾ ಸುಮ್ಮನೆ ರೆಸ್ಟ್ ತೊಗೊಳ್ಳಿ ಅಂತ ಮನೇಲಿ ಹೇಳ್ತಾಯಿದ್ದಾರೆ. ಇನ್ನೊಂದು ಕಡೆ ಇದೇ ನಾನು ಕೊನೆಯ ಎಲೆಕ್ಷನ್ನು, ಇನ್ನು ಮುಂದೆ ಸತ್ತೋಗ್ತೀನೋ ಏನಾಗ್ತೀನೋ, ಏನಾದ್ರು ಒಂದು ಅಧಿಕಾರ ಅನುಭವಿಸೋಣ ಅಂತ ಈ ಕಡೆ ಹೇಳ್ತಾ ಇದೆ. ಕೊನೆಯಲ್ಲಿ ಡಿಸೈಡ್ ಮಾಡೋಕ್ಕೆ ಆಗಿದೆ ಅಂತ ಹೊಡೆದು ಚಾರ್ಟರ್ಡ್ ಅಕೌಂಟೆಂಟ್ನ ಕರ್ಕೊಂಬ. ಚಾರ್ಟರ್ಡ್ ಅಕೌಂಟೆಂಟ್ ಬಂದು, ನಮಸ್ಕಾರ ಸರ್ ಇವರೇ, ನನ್ನ ಆಸ್ತಿ ಎಲ್ಲ ಎಷ್ಟಿದೆ ಅಂತ ಬೇರೆ ಬೇರೆ ಸೋರ್ಸಸ್ಸಿಂದ ನನಗೆ ಎಷ್ಟು ಆಸ್ತಿ ಇದೆ ಅಂತ ನಂಗೆ ತಿಳಿಸೋಕ್ಕೆ ಎಷ್ಟು ಟೈಮ್ ಬೇಕು? ಮೊನ್ನೆ ತಾನೇ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ವಲ್ಲ ಸರ್, ಅರ್ಧ ಗಂಟೆಯಲ್ಲಿ ಒಂದು ಸ್ಟೇಟ್ಮೆಂಟ್ ತಂದ್ಕೊಟ್ಬಿಡ್ತೀನಿ. ಸರಿ ಹೋಗಿ ಅರ್ಧ ಗಂಟೆಯಲ್ಲಿ ಹೇಳಿ ಅಂದ್ಬಿಟ್ಟು 5:15 ಹೋಗ್ಬೇಕು. ಕಾಯ್ತಾ ಕೂತಿದ್ದ. ಆ ಚಾರ್ಟರ್ಡ್ ಅಕೌಂಟೆಂಟ್ ಅರ್ಧ ಗಂಟೆಯಲ್ಲಿ ವಾಪಸ್ ಬಂದು, ಯಜಮಾನ್ರೇ ನಿಮ್ಮ ಎಲ್ಲ ಸೋರ್ಸಿಂದನೂ ನಿಮ್ಮ ಆಸ್ತಿ ಇದೆಲ್ಲ ಇದೆಯಲ್ಲ, ಅಂತಸ್ತು ಅದೆಲ್ಲ ನೋಡಿದ್ರೆ ನಿಮ್ಮ 7 ತಲೆಮಾರು, ನೀವು ಹೇಳಿದ್ರಲ್ಲ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅಂತ, 7 ತಲೆಮಾರು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು, ಅಷ್ಟು ಆಸ್ತಿ ಇದೆ ಅಂದ. ತಕ್ಷಣ ಇವನು 7 ತಲೆಮಾರು ಆರಾಮಾಗಿ ಕೂತ್ಕೊಂಡು ಇರ್ಬೋದಾ? ಹಾಗಾದ್ರೆ 8ನೇ ತಲೆಮಾರು ಏನು ಭಿಕ್ಷೆ ಬೇಡಬೇಕಾ? ನಡೀರಿ ಆಸ್ಪತ್ರೆ, ನಡಿ ಹೋಗೋಣ ಪಾರ್ಟಿ ಆಫೀಸ್ಗೆ. ಇಂಥ ಜನಗಳಿಗೆ ನಾವು ಒಂದು ಪಾರ್ಟಿ ಕೊಡಲಿಲ್ಲ ಅಂದರೆ ದೇಶದ ಹಿತದೃಷ್ಟಿ 2 ಕೈ ಹಿಂಗೆ ಇರುತ್ತಂತೆ ಪಕ್ಷಾಂತರ ಮಾಡೋದು. ಈಗ ನಾನು ಒಂದು ಪಕ್ಷದಲ್ಲಿದ್ದೀನಿ, ನೀವು ನನ್ನನ್ನು ಉಳಿಸ್ಕೋಬೇಕು ಅಂದರೆ ನನಗೆ ಎಷ್ಟು ಕೊಡ್ತೀರಾ? ಇಲ್ಲಿ ಇರಬೇಕು ಅಂದರೆ, ನಿಮ್ಮ ಪಾರ್ಟಿಗೆ ಬರಬೇಕು ಅಂದರೆ ನೀವು ಎಷ್ಟು ಕೊಡ್ತೀರಾ? ಯಾರು ಜಾಸ್ತಿ ಕೊಡ್ತಾರೋ ಇವ್ರು ಜಾಸ್ತಿ ಕೊಟ್ಟರೆ ಹಿಂಗೆ ತಕ್ಕಡಿತಾರೆ, ಯಾರ್ದು ಹಿಂಗೆ ಹೋಗುತ್ತೋ ಆ ಕಡೆ ಹಿಂಗೆ ಹೋಗೋ ಅಂಥದ್ದು ನಡೀತಾ ಇದೆ. ನಮ್ಮ ದೇಶದಲ್ಲಿ ಒಂದು ರಾಜ್ಯದಲ್ಲಿ ಒಂದು ಡಿಸ್ಟ್ರಿಕ್ಟ್ನಲ್ಲಿ ಒಂದು ನಡೀತು. ಈ ಪಕ್ಷಕ್ಕೋಸ್ಕರ ಬೇರೆ ಪಕ್ಷದಿಂದ ಬಂದು ಒಂದು ಕಡೆ ಸೇರಿಕೊಂಡೆ. ಯಾವುದೋ ಎಲೆಕ್ಷನ್ ಡಿಕ್ಲೇರ್ ಆಯಿತು, ಸೀಟ್ ಕೊಡ್ತೀರಾ ಸರ್, ಟಿಕೆಟ್ ಕೊಡ್ತೀರಾ ಸರ್? ಇಲ್ಲ, ನಿಮ್ಗೆ ಟಿಕೆಟ್ ಕೊಡೋಕ್ಕಾಗಲ್ಲ ಅಂದರೆ ಬಿಟ್ಬಿಟ್ಟು ಇನ್ನೊಂದು ಪಕ್ಷ ಕೊಟ್ಟಾಗ್ಬಿಟ್ರು. ಹೀಗೆ ಅಧಿಕಾರದ ಆಸೆಗೋಸ್ಕರ ಪಕ್ಷದಿಂದ ಪಕ್ಷಕ್ಕೆ, ಹೂವಿಂದ ಹೂವಿಗೆ ಹಾರುವ ದುಂಬಿ ಏನನ್ನು ಕೇಳುತ್ತೀಹೆ ಅಂತ ಒಂದು ಹಾಡಿದ್ದಂಗೆ, ದುಂಬಿ ಥರ ಹೋಗ್ತಾ ಇರುವಂಥವ್ರು, ಪಕ್ಷದಿಂದ ಪಕ್ಷಕ್ಕೆ ಹಾರುವಂಥವ್ರು ನಮಗೆ ಕಚ್ಚಲೇ ಬಿಡ್ತಾರೆ ಅವರು. ಆದ್ದರಿಂದ ಪಕ್ಷಾಂತರ ಯಾವುದೇ ಕಾರಣಕ್ಕೂ ಸಮರ್ಥನೀಯವಲ್ಲ. ಜಸ್ಟ್ ಬಿಕಾಸ್ ಇಟ್ ಈಸ್ ದೇರ್ ಫಾರ್ ಎ ಲಾಂಗ್ ಟೈಮ್, ವಿ ಕೆನಾಟ್ ಕಂಟಿನ್ಯೂ ದ್ಯಾಟ್. ಓಕೆ, ಸೊ ನೀವು ಹೇಳೋದು ಹೂವಿಂದ ಹೂವಿಗೆ ಯಾಕೆ ಹಾರ್ತಾರೆ ಅಂದರೆ ಎಲ್ಲಿ ಜಾಸ್ತಿ ಲಾಭ ಇದೆ ಅಲ್ಲಿಗೆ ಹೋಗ್ತಾರೆ. ಅದು ಅದೇ ಅರ್ಥ ತಾನೆ ಹೂವಿಂದ ಹೂವಿಗೆ. ಈಗ ಒಂದು ದುಂಬಿ ಪ್ಲಾಸ್ಟಿಕ್ ಹೂವನ್ನು ಮುಟ್ಟೋದೇ ಇಲ್ಲ, ಅದು ಹತ್ರಕ್ಕೆ ಹೋಗೋದೇ ಇಲ್ಲ, ಯಾಕೆ ಅದ್ರಲ್ಲಿ ಮಕರಂದ ಇಲ್ಲ ಅಲ್ವಾ? ಮಕರಂದ ಇಲ್ಲ, ಅದ್ರ ಹತ್ರ ಹೋಗೋದೇ ಇಲ್ಲ, ತೋಟಕ್ಕೆ ಹೋಗುತ್ತದೆ, ಇದಕ್ಕೆ ಹೋಗುತ್ತದು. ಹಾಗೆ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಜನಗಳನ್ನು ಸಾಕೋದು ಅನ್ನೋದು 2ನೇ ವಿಷಯ. ಅದು ಈಗ ಕುರಿ ಮಂದೆ ಕಾಯ್ತೀಯ ತೋಳ ಅಂತಂದರೆ, ತೋಳ ಒಪ್ಕೊಂಡು ನಂಗೆ ಸಂಬಳವೇ ಬೇಡ, ಫ್ರೀಯಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ದಿನಕ್ಕೊಂದೊಂದು ಕುರಿ ಸಿಗೋವಾಗ ತೋಳಕ್ಕೆ ಹಾಕಬೇಕು. ಹಾಗೆ ಏನು ಹಿಡನ್ ಅಜೆಂಡಾ ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ. ಮತ್ತು ಎಲ್ಲಿಂದ ಸೋರ್ಸ್ ಬರುತ್ತೆ? ನಮ್ಮದೇ ಎತ್ತಿ ನಮಗೆ ಕೊಡ್ತಾರಲ್ಲ. ಆದ್ದರಿಂದ ನಾವು ಸ್ವಲ್ಪ ಜಾಗರೂಕರಾಗಿರಬೇಕು ಅಂತ ಕೂಡ ನಾನು ಹೇಳ್ತೀನಿ. ನೀವೇನಂತೀರ? ಸರಿ ಅಂತೀರಾ, ತಪ್ಪು ಅಂತೀರ? ಇವಾಗ ನೋಡಿ, ಹೂವಿಂದ ಹೂವಿಗೆ ಹಾರುವ ದುಂಬಿ ತಪ್ಪು ಅನ್ನೋ ಥರ ಹೇಳಿದರು ಗುಂಡೂರಾಯರು. ನಾನೊಬ್ಬ ಕೃಷಿ ವಿಜ್ಞಾನಿಯಾಗಿ ಹೇಳ್ತೀನಿ, ಹೂವಿಂದ ಹೂವಿಗೆ ಹಾರಲೇಬೇಕು, ಪರಾಗಸ್ಪರ್ಶ ಆಗಲೇಬೇಕು, ಆಗಲೇ ಅಲ್ಲಿ ಬೀಜ ಆಗೋದು, ಅದರ ನಮ್ಮ ಸಸ್ಯ ಸಂತಾನ ಅಭಿವೃದ್ಧಿ ಆಗೋದು. ನೀವು ಅಲ್ಲಿ ದುಂಬಿಗಳನ್ನೆಲ್ಲ ಬಾಯ್ಕಾಟ್ ಮಾಡಿ ನಿಲ್ಲಿಸ್ಬಿಡಿ, ಆಯಿತು, ಫಸಲೇ ಇಲ್ಲ ನಿಮಗೆ, ರೈತನಿಗೆ ಅಲ್ವಾ? ಹಾಗೆ ಈ ಪಕ್ಷಾಂತರದಲ್ಲೂ ಒಳ್ಳೆಯ ಉದ್ದೇಶಕ್ಕೆ ಪಕ್ಷಾಂತರ ಆದರೆ, ಪಕ್ಷದಿಂದ ಪಕ್ಷಕ್ಕೆ ಹಾರಿದರೆ ಜನರಿಗೆ ಅದರಿಂದ ಒಳ್ಳೆಯ ಲಾಭವೇ ಇದೆ. ನನಗೆ
ನಮ್ಮ ರಾಜರತ್ನಮ್ಮವರ ಒಂದು ಪ್ರಸಿದ್ಧ ಪದ್ಯ ನೆನಪಾಗ್ತಾ ಇದೆ. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು ಅಂತ ರಾಜರತ್ನ ಪದ್ಯ. ಅದನ್ನು ಇವತ್ತಿನ ನಮ್ಮ ರಾಜಕೀಯಕ್ಕೆ ಹೊಂದಿಸಿ ಹೇಳೋದಾದರೆ, ನಾಯಕರೇ ಓಟು ಬೇಕೆ, ನಾಯಕರೇ ಓಟು ಬೇಕೆ, ಓಟು ಬೇಕು ನೋಟು ಬೇಕು ಗೆಲ್ಲಬೇಕು. ನಾಯಕರೇ ನಿಮಗೆ ಓಟು ಏಕೆ ಬೇಕು, ನಾಯಕರೇ ನಿಮಗೆ ಓಟು ಏಕೆ ಬೇಕು, ಗೆದ್ದು ಮಂತ್ರಿಯಾಗಿ ಸೇವೆ ಮಾಡಬೇಕು, ಗೆದ್ದು ಮಂತ್ರಿಯಾಗಿ ಸೇವೆ ಮಾಡಬೇಕು. ನಾಯಕರೇ ನೀವು ಗೆದ್ದು ಪಕ್ಷ ಸೋತರೆ, ನಾಯಕರೇ ನೀವು ಗೆದ್ದು ಪಕ್ಷ ಸೋತರೆ ಗೆದ್ದ ಪಕ್ಷ ಸೇರಿಯಲ್ಲಿ ಮಂತ್ರಿ ಆಗುವೆ ಅಲ್ವಾ. ಸೇವೆ ಮಾಡಬೇಕಲ್ಲ ಪಾಪ. ಇಲ್ಲಿ ಒಂದು ಮಾತಿದೆ, ನಮ್ಮ ಎಷ್ಟೋ ಜನ ನಮ್ಮಲ್ಲಿ ಜನ ಓಟ್ ಹಾಕುವಾಗ ನೀವು ಯಾರಿಗೆ ಓಟ್ ಹಾಕ್ತೀನಿ ಅಂತ ಕೇಳಿದರೆ, ನಾನು ಪಾರ್ಟಿ ನೋಡೋದಿಲ್ಲ ರೀ, ವ್ಯಕ್ತಿ ನೋಡ್ತೀನಿ ಅಂತಾರೆ. ನಮ್ಮ ವ್ಯಕ್ತಿ ಭಾಳ ಮುಖ್ಯ. ನಾವು ಆತ ಭಾಳ ಒಳ್ಳೆಯ ಯೋಗ್ಯ ವ್ಯಕ್ತಿ, ಅವನು ಯಾವ ಪಕ್ಷದಲ್ಲಿ ನಿಂತರೂ ನಾವು ಅವ್ರಿಗೆ ಮತ ಹಾಕ್ತೀವಿ ರೀ, ಪಕ್ಷೇತರನಾಗಿ ನಿಂತಾಗಲೂ ನಾವು ಅವರನ್ನು ಗೆಲ್ಲಿಸಿದ್ದೀವಿ ಅಂತ ಎಷ್ಟೋ ಜನ ಹೇಳೋದನ್ನು ನಾವು ನೋಡಿದ್ದೀವಿ. ಇನ್ನು ಎಷ್ಟೋ ಜನ ನಾಯಕರನ್ನು ಎಲ್ಲರೂ ಹೇಳ್ತಾರೆ ಭಾಳ ಒಳ್ಳೆಯ ವ್ಯಕ್ತಿ, ಆದರೆ ಅವರಿರೋ ಪಾರ್ಟಿ ಸರಿ ಇಲ್ಲ, ರೈಟ್ ಪರ್ಸನ್ ಇನ್ ಎ ರಾಂಗ್ ಪಾರ್ಟಿ ಅಂತ ತುಂಬ ಜನರಿಗೆ ಆಗುತ್ತೆ. ಕರೆಕ್ಟ್. ಕೆಟ್ಟ ಪಕ್ಷದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಇರ್ತಾನೆ, ಆತ ಏನು ಮಾಡಬೇಕು, ಅವನು ಹೇಗೆ ಜನರ ಸೇವೆ ಮಾಡಬೇಕು. ಹಾಗೆ ಜನರೇ ಹೇಳ್ತಾರೆ, ಯಾವುದಾದ್ರು ಒಂದು ಅಧಿಕಾರದಲ್ಲಿರೋ ಪಕ್ಷ ಸೇರಿಕೊಂಡು ನಿನ್ನ ಒಂದು ಪ್ರತಿಭೆಗೆ ಫಲ ಬರುತ್ತೆ, ನಮಗೆ ಒಳ್ಳೆ ಯೋಚನೆಗಳು ಸಿಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಅದನ್ನೆಲ್ಲ ನಾವು ನೋಡುವಾಗ ಈ ಪಕ್ಷಾಂತರ ಆವಾಗ ಸರಿ ಅಂತ ಅನಿಸುತ್ತೆ. ಕರೆಕ್ಟ್. ಇನ್ನು ಎಷ್ಟೋ ಸರಿಗೆ ಸುಳ್ಳು ಹೇಳ್ತಾರೆ ಅಂತಾರೆ. ಸುಳ್ಳು ಹೇಳೋದೂ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಭಗವದ್ಗೀತೆಯಲ್ಲೇ ಒಂದು ಮಾತು ಬರುತ್ತಲ್ಲ, ಯಾವಾಗ ಎಷ್ಟು ಸುಳ್ಳು ಹೇಳಬೇಕು ಏನು ಅಂತೇಳಿ. ಅದು ಹೇಳ್ತಾರಲ್ಲ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಕರೆಕ್ಟ್. ಸತ್ಯವನ್ನು ಹೇಳು, ಪ್ರಿಯವಾದುದನ್ನು ಹೇಳು, ಅಪ್ರಿಯವಾದ ಸತ್ಯವನ್ನು ಹೇಳಬೇಡ. ಆದರೆ ಇನ್ನೊಂದು ಅರ್ಥ, ಪ್ರಿಯವಾದ ಸುಳ್ಳನ್ನು ಹೇಳು ಅಂತ. ಈಗ ರಾಜಕಾರಣಿಗಳು ಎಷ್ಟೋ ಸಲ ಅದನ್ನೇ ಮಾಡಬೇಕಾಗತ್ತೆ. ನಿನ್ನೆ ಆ ಸಭೆಯಲ್ಲಿ ಹಾಗೆ ಹೇಳಿದ್ದು ಸರಿ, ಇಂದು ಈ ಸಭೆಯಲ್ಲಿ ಹೀಗೆ ಹೇಳುವುದು ಸರಿ, ನಾಳೆ ಮತ್ತೊಂದು ಸಭೆಯಲ್ಲಿ ಏನೂ ಹೇಳಲಿಲ್ಲ ಅಂದರೆ ಅದು ಸರಿ. ರಾಜಕಾರಣದಲ್ಲಿ ಸುಳ್ಳು ಕಂಪಲ್ಸರಿ ಅಲ್ವಾ, ಸುಳ್ಳು ಕಂಪಲ್ಸರಿ, ಪಕ್ಷಾಂತರವೂ ಕಂಪಲ್ಸರಿ ಅನ್ನುವ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ. ಹಾಗಾಗಿ ಉದ್ದೇಶ ನೋಡಿಕೊಂಡು ನಾವು ಅದಕ್ಕೆ ಬೇಕಾದ್ರೆ ನೀವು ಪಕ್ಷಾಂತರ ಅನ್ನೋದು ನಿಮ್ಗೆ ಸರಿ ಹೋಗಲ್ಲ ಅನಿಸಿದರೆ ಬೇರೆ ಒಂದು ಒಳ್ಳೆಯ ಶಬ್ದ ಕೊಟ್ಟಿದ್ದಾರೆ ಇವಾಗ. ಏನಪ್ಪ ಅಂತಂದರೆ ಪೋಲರೈಸೇಷನ್, ರಾಜಕೀಯ ಧ್ರುವೀಕರಣ. ಆವಾಗ ಸ್ವಲ್ಪ ಅದಕ್ಕೆ ಡಿಸೆನ್ಸಿ ಬರುತ್ತೆ. ಇನ್ನು ಬೇಕಾದ್ರೆ ನೀವು ಚುನಾವಣೆಗೆ ನೀತಿ ಸಂಹಿತೆ ಇರುವ ಹಾಗೆ ಪಕ್ಷಾಂತರಕ್ಕೆ ಒಂದು ಕೋತಿ ಸಂಹಿತೆ ಅಂತ ಬೇಕಾದ್ರೆ ಮಾಡೋಣ. ಏನಂತೀರಿ? ಕೋತಿ ಸಂಹಿತೆ ಅದು ನಿಜ. ಈಗ 5 ವರ್ಷಕ್ಕೊಮ್ಮೆ ಅಂತೂ ಅವರು ಬಂದಾಗ ನೀವು ಯಾವುದೇ ಒಂದು ಇದು ನಿಮ್ಮ ಮನೆ ಬಾಗಿಲಲ್ಲಿ ಪರಿಹರಿಸ್ಬಿಡ್ತಾರೆ. ಲೈಟ್ಗಳಿಲ್ಲ ಹಾಕಿಸ್ತೀನಿ, ರಸ್ತೆ ಇಲ್ಲ ಹಾಕಿಸ್ತೀನಿ, ಇನ್ನೊಂದಿಲ್ಲ ಹಾಕಿಸ್ತೀನಿ, ನನ್ನ ಮಗಳಿಗೆ ಮದುವೆ ಆಗಿಲ್ಲ ಮಾಡಿಸ್ತೀನಿ, ನಮ್ಮ ಸೊಸೆಗೆ ಮಕ್ಕಳಾಗಿಲ್ಲ ಮಾಡಿಸ್ತೀವಿ. ಪ್ರತಿಯೊಂದು ಕೂಡ ಆಶ್ವಾಸನೆಗಳು. ಮೊನ್ನೆ ಯಾರೋ ಸರ್ ಶಕೆ ವಿಪರೀತ ಸರ್, ಈ ಕೆಮ್ಮಣ್ಣಗುಂಡಿ ನಂದಿ ಬೆಟ್ಟ ಇದೆಯಲ್ಲ, ಅದು ಏನು ಚೆನ್ನಾಗಿರುತ್ತೆ ಗೊತ್ತಾ ಅಲ್ಲಿ, ಅಬ್ಬಾ ತಣ್ಣಗೆ ಚೆನ್ನಾಗಿರುತ್ತೆ. ಬೆಂಗಳೂರಿನಲ್ಲಿ ಭಾಳ ಶಕೆ ಅಂದಾಗ ಆಯಿತು ರೀ, ಸಾಧ್ಯವಾದರೆ ನಂದಿ ಬೆಟ್ಟನ ಬೆಂಗಳೂರು ಶಿಫ್ಟ್ ಮಾಡಿಸ್ಕೊಡ್ತೀವಿ, ಕೊಟ್ಕೊಡಿ. ಇವರು ಅದನ್ನು ನಂಬ್ತಾರಲ್ಲ, ಯಾವ ಸಾಧ್ಯ ಯಾವ ಇಲ್ಲ ಅನ್ನೋದು ಇಲ್ಲವೇ ಇಲ್ಲ. ಆಶ್ವಾಸನೆ ಹೆಂಗಿರುತ್ತೆ ಅಂದರೆ ಅದು ಭಾಳ ಸಿಹಿಯಾದ ಒಂದು ವಿಷಯ. ಅದು ಬಾಯಲ್ಲಿಟ್ಟಾಗ ಅದು ಮಕರಂದ ಮುದುರತೆ ನಮ್ಮನ್ನು ಖುಷಿಪಡಿಸುತ್ತೆ. ಬಟ್ ಅದು ಎಫೆಕ್ಟು ತೀರಾ ಕೆಟ್ಟದಾಗಿರುತ್ತೆ. ಆ ದೃಷ್ಟಿಯಿಂದ ಪಕ್ಷಾಂತರ ತಪ್ಪು ಅಂತ ನೀವು ಹೇಳೋದೇ ಕರೆಕ್ಟು. ಜೇನು ಹೂವು ಅಂದಾಗ ಒಂದು ಹಳೆ ಸಿನಿಮಾ ಹಾಡು ನೆನಪಾತು. ಜೇನುಗಳೆಲ್ಲ ಅಲೆಯುತ್ತ ಹಾರಿ ಕಾಡೆಲ್ಲ ಕಾಡೆಲ್ಲ ಕಾಡೆಲ್ಲ, ಹನಿ ಹನಿ ಜೇನು ಸೇರಿಸಲೇನು, ಬೇಕು ಎಂದಾಗ ತನದೆನ್ನುವ, ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ, ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ, ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ. ಅಂದಂಗೆ ಒಂದು ಆಸೆ ಮಿತಿ ಇರಬೇಕು, ದುರಾಸೆನೂ ಒಂದು ಇತಿಮಿತಿ ಇರಬೇಕು. ಎಷ್ಟಂತ ಗಳಿಸೋದು, ಎಷ್ಟಂತ ಗೋಳೆ ಮಾಡೋದು, ಅದಕ್ಕೆ ಇವತ್ತು ಲಂಚ ಇರಲಾರ್ದೆ ಯಾವುದೂ ಕೆಲಸ ಆಗಲ್ಲ. ಅವಾಗ ಚಂದಿತ್ತು ವಿಜಯನಗರದ ವೀರಪುತ್ರ, ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು, ಕರ್ನಾಟ ವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಇದು ಹಾಡ ಇವತ್ತೇನಾಗ್ಯದ, ಮತ್ತು ನಮ್ಮ ರಾಮನಾಥ್ ಅವರು ಬರೆದಿದ್ದು, ಅಪಾರ ಲಂಚ ಗಳಿಸಿ ಮೆರೆವ ಜನರ ಗುಂಪಿದು, ಸಾಮಾನ್ಯ ಜನರ BP ಏರ್ಸೋ ತಾಣವೋ ಇದು. ಅಪಾರ ಲಂಚವೇ
ಬರಿದೆ ಫೈಲು ಬಂದ್ರೆ ಕೆಲಸ ಸಾಗದಿಲ್ಲಿ, ಕಂತೆ ಕಂತೆ ನೋಟುಗಳ ಸುರಿಯಬೇಕು ಇಲ್ಲಿ, ದಿನವು ದಿನವು ಅಲೆದು ಅಲೆದು ಸರಗಬೇಕು ಇಲ್ಲಿ. ಎಷ್ಟೋ ಜನರಿಗೆ ರಿಟೈರ್ಮೆಂಟ್ ಆಗಿ 4-5 ವರ್ಷ ಆದರೂ ಪೆನ್ಷನ್ ಬರೋಂಗಿಲ್ಲ, ವೃದ್ಧಾಪ್ಯ ವೇತನ ಅವ್ರಿಗೆ ಕೈಗೆ ಸಿರಂಗಿಲ್ಲ, ಸರ್ಕಾರದ ಎಲ್ಲ ಸೌಲಭ್ಯಗಳು ಬರೀ ಪೇಪರ್ದೊಳಗೆ, ಯಾರಿಗೂ ಯಾವ ಸೌಲಭ್ಯಗಳು ಸಿಗೋದಿಲ್ಲ. ಇದು ಭಾಳ ದೊಡ್ಡ ದುರಂತ. ಅದಕ್ಕೆ ಆರಿಸುವಾಗ ನಾವು ಒಂದಿಷ್ಟು ವಿಚಾರ ಮಾಡ್ಬೇಕು. ಹಿಂಗೆ ಒಂದು ಮನೆಯೊಳಗೆ ರೀ ಗಂಡ ಲಗ್ನ ಆಯಿತು, ಭಾಳ ದಿವ್ಸದ ಮೇಲೆ ಒಬ್ಬ ಮಗ ಹುಟ್ಟದ, 6 ವರ್ಷದ ಮಗ. ಅವ ಆಡ್ಕೋತ ಏನು ಮಾಡ್ದ, ಒಂದು 2 ರೂಪಾಯಿ ಕಾಯಿನ್ ನುಂಗಿಬಿಟ್ಟು ಕೂಡಲೇ ಅವರು ಗಾಬರಿ ಆದ್ಲು. ನನ್ನ ಬಂಗಾರ ಕೂಸ ಏನಾಗ್ತದೆ ಒಂದು ಸೌನ್ ಗಾಬರಿ ಆದ್ಲು. ಎಲ್ಲರೂ ಗಾಬರಿ ಆದರು. ಓಣ್ಯಾಗ ಅವರು ಇವರು ಎಲ್ಲರೂ ಬಂದರು, ಎಲ್ಲರೂ ಸೇರಿಕೊಂಡ್ರು. ಯಾರಿಗೂ ಏನು ಮಾಡೋಕ್ಕೆ ತಿಳಿಲಿಲ್ಲ. ಒಬ್ಬ ಬಿಳಿಯ ವೇಷ ಹಾಕ್ಕೊಂಡು ಒಬ್ಬ ಶುಭ್ರ ವಸ್ತ್ರಧಾರಿ ಬಂದರು. ಸರಿ ಎಲ್ಲರಿಗೂ ಸರಿಸಿದ್ರು. ಏನು ಮಾಡ್ಯಾನ ಅವ 2 ರೂಪಾಯಿ ಕಾಯಿನ್ ನುಂಗ್ಯಾನ್ರಿ. ಸರಿಸಿ 2 ಕಾಲು ಜೋಡಿಸಿ, ಕಾಲು ಮ್ಯಾಕ್ ಮಾಡಿ, ತಲೆ ಕೆಳಗೆ ಮಾಡಿ, ಬೆಂದಿಗೆ ಟಪ್ ಹೊಡೆದ್ರೆ ಟಣ್ಣತ್ತು ನಾಣ್ಯ ಕೆಳಗೆ ಬಿದ್ದು ಬಿಡ್ತೀರಿ. ಭಾಳ ಖುಷಿ ಆಯ್ತು ಎಲ್ಲರಿಗೂ. ಏನ್ರಿ ನೀವೇನು ಡಾಕ್ಟರು ಆ್ಯಕ್ಟರು ಅಂದರು. ಡಾಕ್ಟರೂ ಅಲ್ಲ, ಆ್ಯಕ್ಟರೂ ಅಲ್ಲ, ನಾನು MLA ಇದ್ದೀನಿ. ಎಲ್ಲಿಂದ ಎಲ್ಲೆಲ್ಲಿಗೆ ನಾಣ್ಯಗಳನ್ನು ನೋಟುಗಳನ್ನು ಹೆಂಗೆ ತೆಗಿಯೋದನ್ನ ಕಲ್ತೀನಿ ಅಂದ್ರತ್ತ. ಅವ್ರು ರಾಜಕಾರಣಿಗಳದಷ್ಟೇ ತಪ್ಪಂತಲ್ಲ, ಎಲ್ಲ ಕಡೆ ಲಂಚ ಭ್ರಷ್ಟಾಚಾರ ಅದ. ಅತಿಯಾದ ಭ್ರಷ್ಟಾಚಾರ, ಅತಿಯಾದ ಲಂಚತನ ನಮ್ಮ ಜೀವನವನ್ನು ಹಾಳು ಮಾಡ್ತದೆ. ಅಂದ್ರೆ ಸಮಾಜ ನಿಷ್ಠೆಯಿಂದ ದುಡಿದು ನಿಸ್ವಾರ್ಥದಿಂದ ಸೇವೆ ಸಲ್ಲಿಸಿದ ರಾಜಕಾರಣಿಗಳು ನಮ್ಮಲ್ಲಿದಾರ. ಆದರೂ ಅತಿಯಾದ ಈ ಸಂದರ್ಭದೊಳಗೆ ಪಕ್ಷವನ್ನು ಬಿಟ್ಟು ಲಾಭಕ್ಕಾಗಿ ಕೋಟಿ ಹಣ ಗಳಿಸಿ ಇವರು ಏನು ಒಂದು ಸಾಧನೆಯನ್ನು ಮಾಡ್ತಾರೆ ಅನ್ನುವ ನೋವು ಬಡವರಿಗಾಗಿರ್ತದೆ. ಒಬ್ಬನು ತನ್ನಯ ಸಲುವಾಗಿ ಹಲವರ ದೋಚಿ ನಗುವಂಥ, ಒಬ್ಬನೆಲ್ಲೋ ನಗುತ್ತಿರಲು ಕೋಟಿ ಮಂದಿ ಅಳುವಂಥ, ಲೋಕವಿದುವಂತೆ ಹೊಯ್ ಪಾಪದಾಸಂತೆ, ನೀತಿಯಲ್ಲಿ ನ್ಯಾಯವೆಲ್ಲಿ ಶಾಂತಿಯು ಎಲ್ಲಿದೆ ಜಗದಲ್ಲಿ. ಬಡವರಾಗಿಯೇ ಉಳಿತಾರೆ, ಉಪವಾಸಿದ್ದರು ಉಪವಾಸೇ ಇರ್ತಾರೆ. ಅತ್ಯಂತ ವೈಷಾರಾಮದ ಜೀವನ ಸಾಗಿಸುವ ದುರಾಶೆ ಕಡಿಮೆ ಆಗಲಿ. ಪಕ್ಷದಲ್ಲಿರುವ ನಾವೆಲ್ಲ ಸಾಮಾನ್ಯವಾಗಿ ದುಡಿಯುವಂಥವ್ರು. ಕರೆಕ್ಟಾಗಿದೆ ನೀವು ಹೇಳಿದ್ದು. ಯೋಚನೆ ಮಾಡೋಂಥ ವಿಷಯಗಳು ಅನೇಕ ವಿಷಯಗಳು ಹೇಳಿದ್ದೀರಾ. ಹಾಡುಗಳು ಕೂಡ ಅಷ್ಟೇ ಚೆನ್ನಾಗಿತ್ತು, ಸೂಕ್ತವಾಗಿತ್ತು ಕೂಡ. ಈಗ ಪೂರ್ತಿ ಪವರ್ ನಿಮಗಿದೆ, ಯಾರನ್ನು ಬೇಕು ಆಯ್ಕೆ ಮಾಡಿ ಅಂದರೆ ಈ ಆಮಿಷಗಳಿಗೆ ನೀವು ಯಾಕೆ ಬಲಿ ಆಗ್ತೀರಾ? ಇವತ್ತು ಒಂದು ದಿನ ಊಟ ಕೊಟ್ಟರೆ ಸಾಕ ನಿಮಗೆ? ಒಂದು ದಿನ ಒಂದು ಲಿಕ್ಕರು ಒಂದು ನಿಕ್ಕರು ಕೊಟ್ಟರೆ ಸಾಕ ನಿಮಗೆ? 5 ವರ್ಷ ನೀವು ಜೊತೆಯಲ್ಲಿರಬೇಕಾಗುತ್ತೆ. ಆದ್ದರಿಂದ ಸರಿಯಾದ ವ್ಯಕ್ತಿಯನ್ನು ಲಾಯಿಸ್ಬೇಕಾಗುತ್ತೆ. ಸರಿಯಾದ ವ್ಯಕ್ತಿಯನ್ನು ಸರಿಯಾದ ಜಾಗದಲ್ಲಿ ಕೂರಿಸಿದಾಗ ಅದು ಮುಂದುವರ್ಕೊಂಡು ಹೋಗುತ್ತದು. ಇಲ್ಲಾಂದರೆ ತಪ್ಪು ನಾವೇ ಮಾಡಿ ಆಮೇಲೆ ಯಾರನ್ನೋ ಬೈಯೋದ್ರಲ್ಲಿ ಅರ್ಥ ಇಲ್ಲ. ತಪ್ಪು ವ್ಯಕ್ತಿಗಳದ್ದೇನೆ. ಆ ದೃಷ್ಟಿಯಿಂದ ನೀವು ಇದನ್ನು ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ಹಣಕಾಸಿನ ವ್ಯವಹಾರ 2 ರೂಪಾಯಿ ನಾಣ್ಯ ಅಂದ್ರಲ್ಲ, ನಾಣ್ಯಗಳಿಗೆ ಬೆಲೆಯೇ ಇಲ್ಲ. ಭಿಕ್ಷುಕರು ತೊಗೊಳ್ಳಲ್ಲ ಮೇಡಮ್ ನಾಣ್ಯ ಕೊಟ್ಟರೆ. ಈಗ ಗೊತ್ತಾಯ್ತಾ? ಹೌದು. ಈಗೆಲ್ಲ ನೋಟುಗಳು ಪೇಪರ್ಗಳಿಗೆಲ್ಲ ನೋಟುಗಳು ತಿನ್ನೋದು ಕತ್ತೆಗಳು ಮಾತ್ರನೇ. ಕತ್ತೆಗಳು ಬಿಟ್ಟರೆ ನೀವು ಬೇರೆಯವರು ಯಾರು ಅಂತ ನೀವು ಯೋಚನೆ ಮಾಡ್ಕೊಳ್ಳಿ. ಎಷ್ಟು ನೋಟುಗಳು, ಏನು ಇಟಿಗೆಗಳು ನಮ್ಮ ಕೈಯಲ್ಲಿ ಶೇಖರಿಸೋಕ್ಕಾಗಲ್ಲ ಮನೆ ಕಟ್ಟೋಕ್ಕೆ. ಈ ಕಂತೆಗಳು ಹೆಂಗೆ ಶೇಖರಿಸ್ತಾರೆ ಅಂತಕ್ಕಂಥ ಆಶ್ಚರ್ಯ ಏನಾಗುತ್ತೆ. ನಟೋರಿಯಸ್ ಅದು. ನೀವು ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಯೋಚನೆ ಮಾಡಿ ಅರ್ಹರಿಗೆ, ಸರಿಯಾದವರಿಗೆ. ನಿಮ್ಮ ಮನೆಗೊಬ್ಬ ಕೆಲಸದವಳನ್ನ ಬಿಟ್ಕೋಬೇಕಾದ್ರೆ ಅವಳ ಪೂರ್ತಿ ಅವಳ ಚರಿತ್ರೆಯನ್ನು ನೀವು ಲೆಕ್ಕ ಮಾಡಿ ವಿಚಾರಿಸಿ ಅವಳು ಕದಿಯಲ್ಲ ಅಂತ ಗ್ಯಾರಂಟಿ ಆದಮೇಲೆ ನೀವು ಬಿಟ್ಕೋತೀರಾ. ಹಾಗೆ ನಾವು ನಾಯಕರನ್ನ ಆಯ್ಕೆ ಮಾಡುವಾಗಲೂ ಇವನು ಕದಿಯಲ್ಲ, ನಮ್ಮ ಪರವಾಗಿರ್ತಾನೆ ಅನ್ನೋ ಗ್ಯಾರಂಟಿ ಇದ್ದರೆ ದೇಶ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ತಾ, ಈಗ ಪುತ್ತೂರಾಯರು ಏನು ಹೇಳ್ತಾರೆ ಸರ್? ಈ ಪಕ್ಷಾಂತರ ಅನ್ನೋದು ಕೇವಲ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ. ಅದು ನೋಡಿ, ಕೈ ಹಿಡಿದ ಗಂಡನನ್ನು ತೊರೆದು ಇನ್ನೊಬ್ಬರ ಗಂಡನ ಕೈ ಹಿಡಿತಾಳೆ, ಅದು ಕೂಡ ಪಕ್ಷಾಂತರ ಅಲ್ವಾ? ಹೆಂಡತಿ ಅಲ್ಲ ಆಗಲೇ ನಾವು ಗಂಡಾಂತರ ಇಲ್ಲ, ನಾನು ಹೇಳ್ತೇನೆ ಸರ್. ನೋಡಿ, ನಮ್ಮ ಭಾರತ ದೇಶದಲ್ಲಿ ಒಬ್ಬನ ಕೈ ಹಿಡಿದ ಕೈ ಬಿಡದವಳು. ಆದರೆ ಪಾಶ್ಚಾತ್ಯ ದೇಶದಲ್ಲಿ
ಹಲವರ ಕೈ ಹಿಡಿದವಳು, ಹಲವರಿಗೆ ಕೈ ಕೊಟ್ಟವಳು, ಈ ಬಗ್ಗೆ ಬಾಯಿ ಬಿಡದವಳು. ಅಲ್ಲಿ ಏನಾಗುತ್ತೆ, ಎಷ್ಟು ಡೈವರ್ಸ್ ಕೂಡ ಪಕ್ಷಾಂತರವೇ ಸರ್. ಮನೆಗಳಲ್ಲಿ ಪಕ್ಷಾಂತರ ಆಗೋದಿಲ್ವಾ? ಇವತ್ತು ಅಪ್ಪನ ಪಾರ್ಟಿ ಇದ್ದವ್ರು ಅಮ್ಮನ ಪಾರ್ಟಿ ಆಗ್ತಾರೆ, ಅಲ್ಲ ಮಕ್ಕಳ ಪಾರ್ಟಿ ಆಗ್ತಾರೆ, ಇದಾಗುತ್ತೆ. ದೇಶಗಳಲ್ಲಿ ಪಕ್ಷಾಂತರ ಆಗೋದಿಲ್ಲ. ಇವತ್ತು ಒಂದು ದೇಶದ ಜೊತೆ ಇದ್ದವ್ರು ಇನ್ನೊಂದು ಜೊತೆ ಪಕ್ಷಾಂತರ ಮಾಡಿಕೊಳ್ಳದಿರೋ ರಾಜಕಾರಣದಂತೂ ತುಂಬ ಮಾತು ಸರ್. ಒಂದು ಮಾತು ನಿಮಗೆ ಹೇಳ್ತೇನೆ ಸರ್, ಪಕ್ಷಾಂತರ ಮಾಡದವರ ಗತಿ ಏನಾಯಿತು? ಈ ಗೌಜಿ ಗದ್ದಲಲ್ಲಿ ಸದ್ದಿಲ್ಲದೆ ಸಾಯುವರು. ಇದು ಸತ್ಯವಾದ ಒಂದು ದೇಶದ ದುರಂತ ನಿಮಗೆ ಹೇಳ್ತೇನೆ ಸರ್, ದಯವಿಟ್ಟು ಕೇಳಿಕೊಳ್ಳಿ. ದೇಶದ ದುರಂತ ಏನಂತ ಹೇಳಿದರೆ, ನಮ್ಮ ದೇಶದಲ್ಲಿ ಕೆಲವು ಕಡೆ, ಹೆಚ್ಚಿನ ಕಡೆಗೇಸಲಿ ಅವಕಾಶ ಇದ್ದವರಿಗೆ ಪ್ರತಿಭೆ ಇಲ್ಲ, ಪ್ರತಿಭೆ ಇದ್ದವರಿಗೆ ಅವಕಾಶ ಇಲ್ಲ, ಯೋಗ್ಯತೆ ಇದ್ದವರಿಗೆ ಯೋಗ ಇಲ್ಲ, ಯೋಗ ಇದ್ದವರಿಗೆ ಯೋಗ್ಯತೆ ಇಲ್ಲ. ಈ ಕಾರಣವಾಗಿ ಏನಾಗುತ್ತೆ, ಎಷ್ಟೋ ರಾಕ್ಷಸ ಪಕ್ಷಗಳಲ್ಲಿ ಪ್ರತಿಭೆಗೆ ಅವಕಾಶ ಇಲ್ಲ. ಅಂತಹ ದೃಶ್ಯದ ಅವ್ರು ಪಕ್ಷಾಂತರ ಮಾಡಲೇಬೇಕು. ಈಗ ನೋಡಿ ಚುನಾವಣೆ ಬರ್ತಾ ಇದೆ. ನಿಮ್ಗೆ ಒಂದು ಹೇಳ್ತೇನೆ ಸರ್, ಯಾವುದೇ ರಾಜಕೀಯ ಪಕ್ಷದ ಏಕೈಕ ಸಿದ್ಧಾಂತ ಅಂದರೆ ಆ ಚುನಾವಣೆಯನ್ನು ಗೆಲ್ಲೋದು. ಅಲ್ಲಿ ಗೆಲ್ಲುವ ಕುದುರೆಗಳು ಮುಖ್ಯ, ಗುರಿ ಮುಖ್ಯ ಅಲ್ಲ. ಬಾಕಿ ಕ್ಷೇತ್ರಗಳಲ್ಲಿ ಗುರು ಮುಖ್ಯ, ಗುರಿಯನ್ನು ತಲುಪುವ ಮಾರ್ಗ ಕೂಡ ನ್ಯಾಯಸಮ್ಮತವಾಗಿರಬೇಕು, ಧರ್ಮಸಮ್ಮತವಾಗಿರಬೇಕು. ರಾಜ್ಯ ಕ್ಷೇತ್ರ ಅಪವಾದ. ಅದಕ್ಕೆ ನಮಗೆ ಗುರಿ ಮುಖ್ಯ, ಗೆಲ್ಲುವ ಕುದುರೆಗಳು. ಆ ದೃಷ್ಟಿಯಲ್ಲಿ ಪಕ್ಷಾಂತರ ಮಾಡಿಕೊಳ್ತಾರೆ. ನೋಡಿ, ನಾನು ಅದಕ್ಕೋಸ್ಕರ ಒಳ್ಳೆ ಹೇಳಿದೆ, ಈ ಚುನಾವಣೆಗಳು ಬಂದಾಗ ಪಕ್ಷದ ಮುಖಂಡರು ಹಾರಾಡುವರು, ಅಭ್ಯರ್ಥಿಗಳು ಹೋರಾಡುವರು, ಕಾರ್ಯಕರ್ತರು ಚೀರಾಡುವವರು, ಮತದಾರರು ಪುಕ್ಕಟ ಕೊಟ್ಟ ಹೆಣ್ಣನ್ನು ಕುಡಿ ತೂರಾಡುವರು ಅಂತ. ಇದು ನಮ್ಮ ಚುನಾವಣೆಯ ಅವಸ್ಥೆ. ಇದು ನಡೆಯುತ್ತದೆ. ನಾನು ಮೊನ್ನೆ ಈ ಟಿವಿಯವ್ರ ಸಂದೇಶ ಗುಂಡೂರು ಟಿವಿ ಸಂದೇಶರು ಬರ್ತಿದ್ರು. ನಮ್ಮ ಮನೆ ಹತ್ರ ಒಬ್ಬ ಹೆಂಗಸಿದ್ದಾಳೆ ನೋಡಿ, ಎಂಥ ಅದ್ಭುತವಾದ ಮಾತು ಹೇಳಿದವಳು. ಒಬ್ಬಳು ಮುದುಕಿ ಹೆಂಟು, ಪಾಪ ಬ್ರಾಹ್ಮಣರ ಹೆಂಗಸು, ವೈದಿಕ ಮನೆ ತಂದವಳು. ಅವ್ರು ಬಂದು ಕೇಳಿದ್ರೆ, ಅಜ್ಜಿ ನಿನಗೇನು ಅನಿಸುತ್ತೆ, ಏನಾಗ್ಬೋದು, ಮುಂದೆ ಏನಾಗುತ್ತೆ? 10ಕ್ಕೆ ಚುನಾವಣೆ, 13ಕ್ಕೆ ಫಲಿತಾಂಶ ಅಂತದ್ದು. ಈ ಅಜ್ಜಿ ಹೇಳಿದ್ಲು, ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ, ಒಂದು ಮಂತ್ರ ನಿನಗೆ ಹೇಳ್ತೇನೆ, ಅದೇ ಅಂತ 10ಕ್ಕೆ ಧರ್ಮೋದಕ, 12ಕ್ಕೆ ಸಪಿಂಡಿಪರಣ, 13ಕ್ಕೆ ಕೆಲವರ ವೈಕುಂಠ ಸಮಾರಾಧನೆ ಅಂತ ಹೇಳಿದ್ರು. ಇದು ಇವತ್ತಿನ ಫಲಿತಾಂಶ. ಅದಕ್ಕೋಸ್ಕರ ಸರ್ ಒಂದು ಮಾತು ಹೇಳ್ತೇನೆ ನೋಡಿ, ನೀರು ನಿಂತರೆ ಅಲ್ಲಿ ಕ್ರಿಮಿಕೀಟಗಳು ಹುಟ್ಟಿಕೊಳ್ಳುತ್ತವೆ. ಅದು ಹರಿವ ಹೊಳೆದಾದರೆ ತೊಳೆದು ಹೋಗುತ್ತೆ. ಅದೇ ರೀತಿಯಲ್ಲಿ ರಾಜಕೀಯ ಪಕ್ಷದಲ್ಲಿ ಕೂಡ ಹಳೆ ಬುಕ್ಗಳು ಹೋಗಬೇಕು, ಹೊಸ ಬುಕ್ಗಳು ಬರಬೇಕು. ಇದಕ್ಕೆ ಪಕ್ಷಾಂತರ ಬೇಕು. ಅದ್ಭುತ, ಚೆನ್ನಾಗಿ ಹೇಳಿದ್ರಿ, ಭಾಳ ಒಪ್ಕೊಂಡಿದ್ದೀನಿ. ನಾವು ಇದನ್ನು ಯೋಚನೆ ಮಾಡಬೇಕು, ಗಂಭೀರವಾಗಿ ಯೋಚನೆ ಮಾಡಬೇಕು. ಇದು ಯಾವುದೇ ಪಾರ್ಟಿ ಪಕ್ಷದ ಪರವಾಗಿ ನಾವು ಮಾತಾಡ್ತಾ ಇಲ್ಲ. ಸಂಪೂರ್ಣ ಬಲ ನಮ್ಮ ಕೈಲಿರುವಾಗ, ದೇಶವನ್ನು ಕಟ್ಟತಕ್ಕಂಥ ಶಕ್ತಿ ಸಾಮಾನ್ಯವಾದ ಜನಸಾಮಾನ್ಯನ ಕೈಯಲ್ಲಿರುವಾಗ, ಅದನ್ನು ಸೂಕ್ತವಾಗಿ ನಾವು ನಡೆಸ್ಕೊಂಡು ಹೋಗಬೇಕಾಗತ್ತೆ. ನಮಗೆ ಬೇಕಾದ ರೀತಿಯಲ್ಲಿ ದೇಶವನ್ನು ತೊಗೊಂಡು ಹೋಗುವಂಥ ಶಕ್ತಿ ಇರುವಾಗ ಆ ದಿಶೆಯಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ. ಪ್ರಲೋಭಗಳಿಗೆ ಒಳಗಾಗೋದು ಬೇಡ, ಅವರಿವರು ಕೊಡ್ತಕ್ಕಂಥದ್ದಕ್ಕೆ ಕೈ ಚಾಚೋದು ಬೇಡ. ನಮ್ಮ ಒಂದು ಘನತೆಯನ್ನು ನಾವು ಬಿಟ್ಕೊಡೋದು ಬೇಡ. ಯಾರೋ ಒಂದು ನಮ್ಮ ಮನೆಯವ್ರಿಗೊಂದು ಸೀರೆ ಕೊಡೋದು ಅಂದರೆ ನಾನು ಇರೋದು ಯಾಕೆ ಅಂತ ನಂಗೆ ಅನಿಸುತ್ತೆ. ಆಯಿತಾ? ಈ ಎಲ್ಲ ಕಾರಣಗಳ ಹಿನ್ನೆಲೆಯಲ್ಲಿ ನಾನು ಹೇಳೋದಿಷ್ಟೇ, ಈ ಚುನಾವಣೆ ಹತ್ತಿರ ಬರ್ತಾಯಿದೆ ನಿಜ. ಈ ಪಕ್ಷಾಂತರ ಇವೆಲ್ಲ ಬೇರೆ ಇರಲಿ, ಸರಿಯಾದವ್ರನ್ನ ಆಯ್ಕೆ ಮಾಡೋಣ, ಸರಿಯಾದ ರೀತಿಯಲ್ಲಿ ದೇಶವನ್ನು ಕಟ್ಟೋಣ. ಸರಿಯಾದ ರೀತಿಯಲ್ಲಿದ್ದರೆ ನಮಗೆ ಅದರಿಂದ ಅನುಕೂಲ ಆಗುತ್ತೆ. ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ ಇದೆ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಇನ್ನೊಮ್ಮೆ ಹೇಳ್ತಾ ಈ ಒಂದು ಹಾಸ್ಯಮಯವಾದ ಚರ್ಚೆಯನ್ನು ಮುಗಿಸ್ಲಿಕ್ಕೆ ನಿಮ್ಮ ಅನುಮತಿ ಕೇಳ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹಾಸ್ಯ, ಮತ್ತೊಂದು ವಿಷಯ, ಮತ್ತೆ ಸೇರೋಣ. ಅಲ್ಲಿಯವರೆಗೆ ನಮಸ್ಕಾರ.